ದ್ವಾದಶ ರಾಶಿ ಗೋಚಾರ ಫಲಗಳ ಮೇಲೆ ಹೇಗೆ ಈ ಗುರುವಿನ ಸಂಚಾರ ಕಟಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಕ್ಕಂಥದ್ದು ಹೇಗೆ ಫಲಗಳನ್ನು ಕೊಡುತ್ತೆ, ಯಾರಿಗೆ ಅಶುಭ ಫಲ, ಯಾರಿಗೆ ಶುಭ ಫಲ, ಯಾರಿಗೆ ಅನುಕೂಲ, ಯಾರಿಗೆ ಅನಾನುಕೂಲಗಳನ್ನು ನಾವು ನೋಡಿದಾಗ ಮೊದಲಿಗೆ ಮೇಷರಾಶಿ. ಈ ಮೇಷರಾಶಿಯವರಿಗೆ 4ನೇ ಮನೆಯಲ್ಲಿ ಗುರು ಸಂಚಾರ. ಇಷ್ಟು ದಿನ ಅನರ್ಥಗಳು ನಿಮ್ಮ ಬಗ್ಗೆ ಬೇರೆಯವರು, ಆದರೆ ಕಟಕ ರಾಶಿಗೆ ಗುರು ಅಂತಕ್ಕಂಥವರು ಪ್ರವೇಶ ಆದ ಮೇಲೆ ಈ 49 ದಿನಗಳಲ್ಲಿ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕು. ಮಾನಹಾನಿ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಅಲ್ಪ ಸ್ವಲ್ಪ ಮಾನ ಮರ್ಯಾದೆ, ಒಂದು 4 ಭಾಗ ರೆಸ್ಪೆಕ್ಟ್ ಅಂತಕ್ಕಂಥದ್ದು ನಿಮಗಿದೆ, ಅದನ್ನು ಕಳ್ಕೊಳ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಹಾಗಾಗಿ ಈ 18ನೇ ತಾರೀಕು ಗುರು ಶಾಂತಿ ಹೋಮವನ್ನು ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ಆಚರಣೆಯನ್ನ ಮಾಡಿ ಬರ್ತಕ್ಕಂಥ ತೊಂದರೆಗಳನ್ನು ನಿವಾರಣೆಯನ್ನ ಮಾಡುವಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ 3ನೇ ಮನೆಯಲ್ಲಿ ಗುರು ಅನರ್ಥಗಳನ್ನು ಮಾಡ್ತಾನೆ. ನೀವು ಏನೇ ಮಾಡ್ಲಿಕ್ಕೆ ಹೋಗಿ ಮಿಸ್ಅಂಡರ್ಸ್ಟ್ಯಾಂಡ್, ನೀವೇನೇ ಮಾತಾಡಿ ಅನರ್ಥಗಳು, ನೀವು ಒಳ್ಳೆಯದನ್ನೇ ಹೇಳಿ ಕೆಟ್ಟ ಭಾವನೆಯಲ್ಲಿ ಕೇಳಿಕೊಳ್ತಕ್ಕಂಥದ್ದು, ಕೆಟ್ಟ ಭಾವನೆಯಲ್ಲಿ ಪರಿವರ್ತನೆಯಾಗ್ತಕ್ಕಂಥದ್ದು. ನೀವು ಎಷ್ಟೇ ಒಳ್ಳೆಯ ಕೆಲಸವನ್ನು ಮಾಡಿ ವೃಷಭ ರಾಶಿಯವರು ಗುರು 3ನೇ ಮನೆಗೆ ಹೋದ ಮೇಲೆ, ಈಗೇನೋ ಗುರು 2ನೇ ಮನೆಯಲ್ಲಿದ್ದಾನೆ ಹಾಗಾಗಿ ಅನುಕೂಲಗಳಿದೆ, ಆದರೆ 3ನೇ ಮನೆಗೆ ಸಂಚಾರ ಅಂತಕ್ಕಂಥದ್ದಾದಾಗ ಅನರ್ಥಗಳಾಗತ್ತೆ. ಮಾಡ್ತಕ್ಕಂಥ ಕೆಲಸ ಕಾರ್ಯದ ಕ್ಷೇತ್ರಗಳಲ್ಲಿ ಅನರ್ಥಗಳಾದಾಗ ಉದ್ಯೋಗ ಏನಾಗತ್ತೆ ಅಂತಕ್ಕಂಥದ್ದನ್ನು ನೀವೇ ಯೋಚನೆಯನ್ನ ಮಾಡಿ. ನೀವು ಕೂಡ 18ನೇ ತಾರೀಕು ಗುರು ಶಾಂತಿ ಹೋಮವನ್ನ ಮಾಡಿ ಅದರಲ್ಲಿ ಬರ್ತಕ್ಕಂಥ ರಕ್ಷೆಯನ್ನ ಪ್ರತಿನಿತ್ಯ ಹಣೆಯಲ್ಲಿ ಧರಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಧನಭಾವಕ್ಕೆ ಗುರು ಅಂತಕ್ಕಂಥ ಪರಿಶುದ್ಧತೆ ಅಂತಕ್ಕಂಥದ್ದು, ಸುಗಂಧ ಭರಿತವಾಗಿರ್ತಕ್ಕಂಥ ಗಂಧದೆಣ್ಣೆ ಆದಷ್ಟು ಸಿಕ್ಕಿದ್ರೆ ಪ್ರಯತ್ನ ಪಡಿ. ಗುಲಾಬಿ ಎಣ್ಣೆ, ಗಂಧದ ಎಣ್ಣೆ, ಇಂಥ ಎಣ್ಣೆಗಳಿಂದ ಸುವಾಸನೆ ಭರಿತವಾಗಿರ್ತಕ್ಕಂಥ ಎಣ್ಣೆಯನ್ನು ದೇವರಿಗೆ ಅರ್ಪಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಆಗ ನಿಮ್ಮ ಭಕ್ತಿ ಅಂತಕ್ಕಂಥದ್ದು ಭಗವಂತನಿಗೆ ಮುಟ್ಟತ್ತೆ, ನಿಮ್ಮ ಅಪೇಕ್ಷೆ ಅಂತಕ್ಕಂಥದ್ದು ಈಡೇರುತ್ತೆ. ಎಲ್ಲೂ ನಿಮಗೆ ಎಣ್ಣೆ ಸಿಗಲಿಲ್ವಾ, ನಾವು ಮಾಡೋಕ್ಕಾಗಲಿಲ್ವಾ? ನೋಡಿ, ನಾನು ನನ್ನ ಮನೆಯಲ್ಲಿ ಒಂದು ಎಣ್ಣೆಯನ್ನು ಉಪಯೋಗಿಸ್ತಾ ಇದ್ದೇನೆ. ನನ್ನ ಮನೆಯಲ್ಲಿ ಒಂದು ಎಣ್ಣೆ ಸುಮಾರು ವರ್ಷಗಳಿಂದ ಉಪಯೋಗಿಸ್ತಾ ಇದ್ದೀನಿ. ನನಗಂತೂ ತುಂಬ ಅನುಕೂಲ ಆಗಿದೆ. ಈ ಒಂದು ಎಣ್ಣೆಯನ್ನು ನಾನು ನೋಡಿ, ಇದನ್ನು ನಾನು ತೋರಿಸ್ತಾ ಇದ್ದೇನೆ. ಇದರ ಹೆಸರು ಪಂಚಮಿ ಎಣ್ಣೆ. ದೀಪಕ್ಕೋಸ್ಕರನೇ ಮಾಡಿರ್ತಕ್ಕಂಥದ್ದು, ಬಹಳಷ್ಟು ಮಿಶ್ರಣವನ್ನು ಮಾಡಿರ್ತಕ್ಕಂಥದ್ದು. ನಿಮಗೆ ಇಷ್ಟ ಆದರೆ ತಗೊಳ್ಳಿ, ಇಷ್ಟ ಆಗಲಿಲ್ವಾ ಬಿಡಿ. ಯಾಕೆ ಅಂದರೆ ಪರಿಶುದ್ಧತೆ ಅಂತಕ್ಕಂಥ ವಿಚಾರಕ್ಕೆ ಬಂದಾಗ ನಾನು ಮನೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚೋದು ನಿಜ, ಆದರೆ ನಾನು ಈ ಎಣ್ಣೆಯನ್ನು ನಂದಾದೀಪ, ಕಾಮಾಕ್ಷಿ ದೀಪಕ್ಕೆ, ಜೋಡಿ ದೀಪಕ್ಕೆ ಉಪಯೋಗಿಸ್ತಾ ಇದ್ದೀನಿ. ಯಾಕೆಂದರೆ ನಿತ್ಯ ಆರಾಧನೆ ಅಂತಕ್ಕಂಥದ್ದು ಇದೆಯಲ್ಲ, ಸಂಧ್ಯಾವಂದನೆ ಅಂತಕ್ಕಂಥದ್ದಿದೆ, ಮನೆಯಲ್ಲಿ ಆರಾಧನೆ ಇದೆ, ಸಾಲಿಗ್ರಾಮಕ್ಕೆ ಪೂಜೆ ಮಾಡ್ತಕ್ಕಂಥದ್ದಿದೆ. ಈ ಒಂದು ಎಣ್ಣೆಯನ್ನು ನಾನು ಉಪಯೋಗಿಸ್ತಾ ಇದ್ದೇನೆ. ನಿಮಗೆ ಬೇಕು ಅಂತ ಅಂದರೆ ನೀವು ಉಪಯೋಗಿಸ್ಕೊಳ್ಳಿ. ಆದರೆ ನಿಮ್ಮ ಮನೆಯಲ್ಲಿ ಆದಷ್ಟು ಒಳ್ಳೆಯ ಎಣ್ಣೆಯನ್ನು, ಕಲುಷಿತ ಎಣ್ಣೆಯನ್ನು ಉಪಯೋಗಿಸಬೇಡಿ. ಇದರಿಂದ ಡಸ್ಟ್ ಅಲರ್ಜಿ ಅಂತಕ್ಕಂಥದ್ದು ಬರುತ್ತೆ, ನಾನಾ ರೀತಿಯ ರೋಗ ರುಜಿನಗಳ ಉತ್ಪತ್ತಿಯಾಗುತ್ತೆ. ಮನೆಯಲ್ಲಿ ಯಾವುದೋ ಒಂದು ಎಣ್ಣೆಯನ್ನು ತಂದು ನೀವು ಹಚ್ಚಿದಾಗ ಮನೆಯಲ್ಲಿ ಕಲಹಗಳು ಹೆಚ್ಚಾಗತ್ತೆ ಅನ್ನೋದು ನನ್ನ ಅನಿಸಿಕೆ. ಈ ದೀಪಾವಳಿಯಲ್ಲಿ ಕಾರ್ತೀಕ ಮಾಸದಲ್ಲಿ ಅನುಕೂಲಗಳಿಗೋಸ್ಕರ ಪರಿಶುದ್ಧತೆಯನ್ನು ಅನುಸರಿಸಿದವರು ಇಷ್ಟ ದಿನ ಏನು ಸಾಲ ಅಂತಕ್ಕಂಥದ್ದಿತ್ತು, ಆ ಸಾಲವನ್ನು ಮರುಪಾವತಿ ಮಾಡ್ತಕ್ಕಂಥ ಧನ ಲಾಭಗಳನ್ನು ನೋಡ್ತೀರಾ. ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಜಯವನ್ನು ನೋಡ್ತಕ್ಕಂಥದ್ದು ಈ 49 ದಿನಗಳಲ್ಲಿ ಉಪಯೋಗವನ್ನು ಮಾಡಿಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಈ ಸಮಯವನ್ನ ವ್ಯರ್ಥ ಮಾಡಬೇಡಿ. ಈ ಸಮಯವನ್ನ ಉಪಯೋಗವನ್ನ ಮಾಡಿಕೊಂಡು ನಿಮಗೇನು ಬೇಕು, ನಿಮ್ಮ ಇಷ್ಟಕಾಮ್ಯಾರ್ಥಗಳು ಗುರು ಬಲ ಅಂತಕ್ಕಂಥದ್ದು ಬಂದಾಗ ಅನುಕೂಲಗಳು ನಿಮಗೆ ಪ್ರಾಪ್ತಿಯಾಗತ್ತೆ. ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಹೊಸ ತಿರುವು ಅಂತಕ್ಕಂಥದ್ದು ಸಿಗತ್ತೆ. ಹೆಚ್ಚಾಗಿ ಆದಷ್ಟು ವಾಹನಗಳನ್ನು ಸಂಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಿ ಏಕಾಗ್ರತೆಯನ್ನು ಇಟ್ಟು ವಾಹನ ಚಾಲನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ.
ಯಾಕೆ ಅಂದರೆ ಕರ್ಮಸ್ಥಾನದಲ್ಲಿ ನ್ಯಾಯಕಾರಕನಾಗಿರ್ತಕ್ಕಂಥ ಶನಿ ಗುರುವಿನ ಕ್ಷೇತ್ರದಲ್ಲಿ ಇದ್ದಾನೆ. ಗುರು ಬಲ ಅಂತಕ್ಕಂಥದ್ದು ಬಂದಾಗ ಬಹಳಷ್ಟು ಅನುಕೂಲಗಳು ಬರುತ್ತೆ ನಿಜ. ಆದರೆ ವಾಹನಗಳಲ್ಲಿ ಸ್ವಲ್ಪ ತೊಂದರೆ ಅಂತಕ್ಕಂಥದ್ದನ್ನು ಹೇಳುತ್ತೆ, ಎಚ್ಚರಿಕೆಯನ್ನು ವಹಿಸಿ. ಗುರು 18ನೇ ತಾರೀಕು ಕಟಕ ರಾಶಿಗೆ ಬರ್ತಾ ಇದ್ದಾರೆ. ಆಗಮನವನ್ನು ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡಿ, ಒಳ್ಳೆಯ ರೀತಿಯಲ್ಲಿ ಆಗಮನವನ್ನು ಮಾಡಿಕೊಳ್ಳಿ. ಇನ್ನು ಕಟಕ ರಾಶಿ, ಜನ್ಮದಲ್ಲೇ ಗುರು ಸಂಚಾರ, ಜನ್ಮಕ್ಕೆ ಬರ್ತಾ ಇದ್ದಾನೆ ಗುರು. ಸ್ಥಾನ ಭ್ರಷ್ಟತ್ವ ಅರ್ಥ ಮಾಡ್ಕೊಳ್ಳಿ. ಸ್ಥಾನ ಭ್ರಷ್ಟತ್ವ, ನೀವಿರೋ ಜಾಗದಲ್ಲಿ ಕಿಂಚಿತ್ತೂ ನಿಮಗೆ ತೊಂದರೆ ಅಂತಕ್ಕಂಥದ್ದು ಬಹಳಷ್ಟು ಕಟ್ಟಿಟ್ಟ ಬುತ್ತಿ. ಕಿಂಚಿತ್ತೂ ಕೂಡ ಮರ್ಯಾದೆ ಅಂತಕ್ಕಂಥದ್ದು ಇರಲ್ಲ, ರೆಸ್ಪೆಕ್ಟ್ ಅಂತಕ್ಕಂಥದ್ದು ಇರಲ್ಲ. ಮನೆಯಲ್ಲಿ ಮಕ್ಕಳು ಕೂಡ ರೆಸ್ಪೆಕ್ಟ್ ಕೊಡಲ್ಲ. ನಿಮ್ಮನ್ನು ಯಾವುದೋ ಒಂದು ರೀತಿಯ ಮಾತನಾಡ್ತಕ್ಕಂಥದ್ದು, ಅವಹೇಳನ ಮಾಡ್ತಕ್ಕಂಥದ್ದು, ಇಂಥ ಒಂದು ಪರಿಸ್ಥಿತಿಗಳು ಸೃಷ್ಟಿಯಾಗುತ್ತೆ ಕಟಕ ರಾಶಿಯವರಿಗೆ. ಕಟಕ ರಾಶಿಗೆ ಗುರು ಬರ್ತಾ ಇರೋದ್ರಿಂದ ಸ್ವಲ್ಪ ವಯಸ್ಸಾಗಿರ್ತಕ್ಕಂಥವರು ಜಾಗ್ರತೆಯನ್ನು ವಹಿಸಿ. ಆಪರೇಷನ್, ಶಲ್ಯ ಅಥವಾ ಶಸ್ತ್ರಚಿಕಿತ್ಸೆ ಅಥವಾ ಮನೋವ್ಯತೆ ಅಥವಾ ತುಂಬ ಯೋಚನೆ ಮಾಡುವುದು, ಅದರಿಂದ ನಾನಾ ರೀತಿಯ ರೋಗ ರುಜಿನಗಳು ಬರ್ತಕ್ಕಂಥ ಸಾಧ್ಯತೆಗಳಿದೆ. ನೀವು ಕೂಡ 18ನೇ ತಾರೀಕು ಗುರು ಶಾಂತಿ ಹೋಮವನ್ನು ನಿಯಮಬದ್ಧವಾಗಿ ಆಚರಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇಲ್ಲಾಂದರೆ ಇವೆಲ್ಲವೂ ಕೂಡ ಈ 49 ದಿನದಲ್ಲಿ ನಡೆದು ಹೋಗುತ್ತೆ. ಕೆಟ್ಟ ಕನಸ ರೀತಿ ನಡೆದು ಹೋಗ್ಬಿಡುತ್ತೆ. ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ಮುಂದೆ ಬರ್ತಕ್ಕಂಥ ಮಳೆಯನ್ನು ನಾವು ಹೇಳ್ಬೋದು ಮಳೆ ಬರುತ್ತೆ ಅಂತ, ಆದರೆ ನೀವು ಮಳೆಯಲ್ಲಿ ನೆಂದಾದ ಮೇಲೆ ನೀವು ಮಳೆಯಿಂದ ರಕ್ಷಣೆ ಮಾಡಲಿಕ್ಕೆ ನಮ್ಮ ಕೈಲೂ ಕೂಡ ಸಾಧ್ಯ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಕಟಕ ರಾಶಿಗೆ ಗುರು ಸಂಚಾರವನ್ನು ಮಾಡ್ತಕ್ಕಂಥ ಸಮಯದಲ್ಲಿ ಇಷ್ಟೆಲ್ಲವನ್ನು ಕೂಡ ಫಲವನ್ನು ಕೊಡ್ತಾನೆ. ಹಾಗಾದರೆ ಗುರುಗಳೇ ಶುಭ ಫಲ ಅಂತಕ್ಕಂಥದ್ದಿಲ್ವಾ? ಖಂಡಿತವಾಗಿ ಇದೆ. ಶುಭ ಫಲ ಅಂತಕ್ಕಂಥದ್ದು ಯಾವಾಗ ಬರುತ್ತೆ ಅಂತ ಅಂದರೆ 18ನೇ ತಾರೀಕು ಗುರು ಕಟಕಕ್ಕೆ ಪ್ರವೇಶ ಮಾಡ್ತಾನೆ. 49 ದಿನಗಳ ಕಾಲ ಅಲ್ಲಿ ಸಂಚಾರವನ್ನು ನಡೆಸ್ತಾನೆ. ನಂತರ ವಕ್ರಿಯ ಗುರುವಾಗಿ ಬುಧನ ಕ್ಷೇತ್ರಕ್ಕೆ, ಶತ್ರು ಕ್ಷೇತ್ರಕ್ಕೆ ಹೋಗ್ತಾರೆ. ಆಗ ಸ್ವಲ್ಪ ಮಟ್ಟಿಗೆ ಅನುಕೂಲಗಳನ್ನು ನೀವು ನೋಡ್ತೀರಿ. ಇನ್ನು ಸಿಂಹರಾಶಿ, ಈ ಸಿಂಹರಾಶಿಯವರಿಗೆ ಈಗ ಏಕಾದಶ ಸ್ಥಾನದಲ್ಲಿ ಗುರು ಇದ್ದಾನೆ. ಗುರು ಬಲ ಅಂತಕ್ಕಂಥದ್ದು ಬಂದ್ಬಿಡ್ತು. ನಿಮ್ಮನ್ನು ಕೇಳೋರೇ ಇಲ್ಲ, ಹೇಳೋರೇ ಇಲ್ಲ. ನೀವು ಮಾಡಿದ್ದೇ ರೀತಿ ನೀತಿ ಇವೆಲ್ಲವೂ ಕೂಡ ಕಂಡು ಬರ್ತಾ ಇದೆ ಗುರುವಿನ ಕಾರ್ಯಕ್ಷೇತ್ರವನ್ನು ನಾವು ನೋಡಿದಾಗ. ಆದರೆ ನಷ್ಟ ಸ್ಥಾನಕ್ಕೆ ಗುರು ಅಂತಕ್ಕಂಥವನು ಕಟಕ ರಾಶಿಗೆ ಬರ್ತಾ ಇದ್ದಾನೆ. ಈ 40 ದಿನಗಳಲ್ಲಿ ನಂಬಿಕೆ ದ್ರೋಹಕ್ಕೆ ಒಳಗಾಗ್ತಕ್ಕಂಥ ಸಾಧ್ಯತೆ, ಧನ ನಷ್ಟಗಳನ್ನು ಮಾಡಿಕೊಳ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಮಾನ ನಷ್ಟ, ಧನ ನಷ್ಟ ಮತ್ತು ಇರ್ತಕ್ಕಂಥ ಸ್ಥಾನ ನಷ್ಟ ಇವೆಲ್ಲವೂ ಕೂಡ ಆಗ್ತಕ್ಕಂಥ ಸಾಧ್ಯತೆ ಇದೆ. ಯಾಕೆಂದರೆ ಗುರು ಬಲ ಅಂತಕ್ಕಂಥದ್ದು, ಅಷ್ಟು ಗುರು ಬಲ ಅಂತಕ್ಕಂಥದ್ದಿಲ್ಲ ಅಂದರೆ ಒಬ್ಬ ಮನುಷ್ಯನಿಗೆ ನಾನಾ ರೀತಿಯ ಸಮಸ್ಯೆಗಳಾಗತ್ತೆ. ಸಿಂಹರಾಶಿಯವರಿಗೆ ವ್ಯಯಸ್ಥಾನಕ್ಕೆ ಗುರು ಅಂತಕ್ಕಂಥವರು ಬರ್ತಾ ಇದ್ದಾರೆ. ಈ 49 ದಿನಗಳ ಕಾಲ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ ಅಂತ ಅಂದರೆ ನಷ್ಟಗಳು ಕಟ್ಟಿಟ್ಟ ಬುತ್ತಿ ಅಂತ ಹೇಳುತ್ತೆ ಜ್ಯೋತಿಷ್ಯ ಶಾಸ್ತ್ರ. ನಂತರ 49 ದಿನದ ಆದ ನಂತರ ಮತ್ತೆ ವಕ್ರಗತಿಯಲ್ಲಿ ಗುರು ಮಿಥುನ ರಾಶಿಗೆ ಹೋಗ್ತಾನಲ್ಲ, ಆಗ ಏಕಾದಶಕ್ಕೆ ಬಂದ್ಬಿಡ್ತಾನೆ ಗುರು. ನಾವು ನವಗ್ರಹ ಪೂಜೆ ಮಾಡಬೇಕಾದ್ರೆ ಹೇಳ್ತೀವಿ, ಆದಿತ್ಯಾನಾಂ ನವಾನಾಂ ಗ್ರಹಾಣಾಂ ಏಕಾದಶ ಸ್ಥಾನೇಶು ಶುಭ ಫಲವ್ಯಾಪ್ರತಂ. ಗುರು ಏಕಾದಶಕ್ಕೆ ಬಂದಾಗ ಸುಧಾರಣೆ ಅಂತಕ್ಕಂಥದ್ದಾಗತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿಯವರು ಬಹಳಷ್ಟು ತತ್ತರಿಸಿದ್ದೀರ. ಈ 49 ದಿನಗಳ ಕಾಲ ಗುರು ಕಟಕಕ್ಕೆ ಬಂದ ನಂತರ ಜೀವನದಲ್ಲಿ ತಿರುವು ಅಂತಕ್ಕಂಥದ್ದು ಲಭ್ಯವಾಗುತ್ತೆ. ಜೀವನದಲ್ಲಿ ವೃತ್ತಿ ಶೈಲಿಯ ಬದಲಾವಣೆ ಅಂತಕ್ಕಂಥದ್ದಾಗತ್ತೆ, ಸ್ಥಳ ಬದಲಾವಣೆ ಅಂತಕ್ಕಂಥದ್ದಾಗತ್ತೆ, ಅನುಕೂಲಗಳು ಹೆಚ್ಚಾಗ್ತಕ್ಕಂಥದ್ದು ಕಂಡು ಬರುತ್ತೆ. ಯಾವಾಗ ಗುರುಬಲ ಅಂತಕ್ಕಂಥದ್ದು ಬರುತ್ತೋ ಆ ಗುರುಬಲ ಅಂತಕ್ಕಂಥದ್ದು ಬಂದಾಗ ಅನುಕೂಲಗಳ ಪ್ರಾಪ್ತಿಯಾಗುತ್ತೆ. ಯಾರ್ಯಾರು ಮನೆಯನ್ನು ಕಟ್ಟಿ ಅರ್ಧದಲ್ಲಿ ನಿಲ್ಲಿಸಿದ್ದೀರೋ ಮನೆ ಕಟ್ತಕ್ಕಂಥ ಸಾಧ್ಯತೆಗಳು, ಸಂಪೂರ್ಣ ಮಾಡ್ತಕ್ಕಂಥ ಸಾಧ್ಯತೆಗಳು, ಗೃಹ ಪ್ರವೇಶ ಮಾಡ್ತಕ್ಕಂಥ ಸಾಧ್ಯತೆಗಳು, ವಿವಾಹಾದಿ ಶುಭ ಕಾರ್ಯಗಳು ನಡೀತಕ್ಕಂಥ ಸಾಧ್ಯತೆಗಳು ಕನ್ಯಾ ರಾಶಿಯವರಿಗೆ ಹೆಚ್ಚಾಗಿ ಕಂಡು ಬರುತ್ತೆ. ಧನ ಲಾಭಗಳು ಕೂಡ ಬರುತ್ತೆ. ಈ 49 ದಿನಗಳ ಕಾಲ ಸದುಪಯೋಗವನ್ನು ಪಡಿಸ್ಕೊಳ್ಳಿ. ಒಂದೇ ಮಾತಲ್ಲಿ ಹೇಳಬೇಕು ಅಂತ ಅಂದರೆ ಮಳೆ ಬಂದಾಗ ನೀರು ಹಿಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ತುಲಾರಾಶಿ, ಈ ತುಲಾರಾಶಿಯವರು ಇತ್ತೀಚೆಗಷ್ಟೇ ಬಹಳಷ್ಟು ಜನ ನಿಮಗೆ ಮಂಕುಬೂದಿ ಎರಚಿಬಿಟ್ಟಿದ್ದಾರೆ.
ಗಜಕೇಸರಿ ಯೋಗ, ಧನಲಾಭ, ಅದಾಗತ್ತೆ ಇದಾಗತ್ತೆ, ಗುರು ಹಾಗೆ ಮಾಡಿಬಿಡ್ತಾನೆ, ಈಗ ಮಾಡ್ತಾನೆ, ಶನಿ 6ನೇ ಮನೆಯಲ್ಲಿದ್ದಾನೆ. ಆದರೆ ಗುರು ಈ 49 ದಿನಗಳ ಕಾಲ ಚಂದ್ರನ ಕ್ಷೇತ್ರ ಅಂದರೆ ಕಟಕ ರಾಶಿಗೆ ಪ್ರವೇಶವನ್ನು ಮಾಡಿ 49 ದಿನಗಳ ಕಾಲ ಸಂಚಾರವನ್ನು ನಡೆಸ್ತಾರೆ. ಈ 49 ದಿನಗಳ ಕಾಲ ಸಂಚಾರ ನಡೆಸ್ತಾ ಇದ್ದಾರಲ್ಲ, ಇಲ್ಲಿ ನಿಮಗೆ ಬರ್ತಕ್ಕಂಥದ್ದೇನು, ದಶಮ ಸ್ಥಾನಕ್ಕೆ ಬರ್ತಾನೆ. ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಅಂತಕ್ಕಂಥದ್ದು ದಶಮ ಸ್ಥಾನದಲ್ಲಿ ಕಾರ್ಯ ನಷ್ಟ, ಕಾರ್ಯ ವಿಘಾತ, ವಿಘ್ನಗಳು ಅಧಿಕವಾಗ್ತಕ್ಕಂಥ ಸಾಧ್ಯತೆಗಳಿದೆ. ನೀವೇನು ಅನ್ಕೊಂಡಿರ್ತೀರೋ ಈ 49 ದಿನಗಳಲ್ಲಿ ವಿಘ್ನಗಳನ್ನೇ ಹೆಚ್ಚಾಗಿ ನೀವು ಅನುಭವಿಸ್ತಕ್ಕಂಥ ಸಂಪೂರ್ಣ ಸಾಧ್ಯತೆ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ. ಎಚ್ಚರಿಕೆಯನ್ನು ವಹಿಸಿ, ಆರೋಗ್ಯದ ಕಡೆ ಗಮನವನ್ನು ಹರಿಸಿ. ಅನಾನುಕೂಲಗಳು ಹೆಚ್ಚಾಗ್ತಕ್ಕಂಥ ಸಾಧ್ಯತೆ. ನೀವು ಕೂಡ ಈ ಗುರು ಶಾಂತಿ ಹೋಮವನ್ನು ಮಾಡ್ಕೊಳ್ತಕ್ಕಂಥದ್ದು ತುಂಬ ಹೊಳಿತು. ಇನ್ನು ವೃಶ್ಚಿಕ ರಾಶಿ, ಈ ವೃಶ್ಚಿಕ ರಾಶಿಯವರಿಗೆ ಇಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದು ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ, ಮೇಷ, ವೃಷಭ, ಮಿಥುನ, ಕಟಕ. ಭಾಗ್ಯಸ್ಥಾನಕ್ಕೆ ಗುರು ಅಂತಕ್ಕಂಥವನು ಬಂದ್ಬಿಡ್ತಾನೆ 49 ದಿನಗಳ ಕಾಲ. ಎಲ್ಲೆಲ್ಲಿ ನಿಮಗೆ ಸ್ಟ್ರಕ್ ಆಗಿತ್ತು ಹಣ ಬರ್ತಕ್ಕಂಥದ್ದು ಅವೆಲ್ಲವೂ ಕೂಡ ಬರ್ತಕ್ಕಂಥ ಸಾಧ್ಯತೆಗಳಿದೆ. ಗುರು ಬಲ ಅಂತಕ್ಕಂಥದ್ದು ನಿಮಗೆ ಬರ್ತಾ ಇದೆ. ಗುರು ಬಲ ಅಂತಕ್ಕಂಥದ್ದು ಬಂದ ಮೇಲೆ ಸ್ವಲ್ಪ ಅನುಕೂಲಗಳನ್ನು ನೀವು ಪಡಿತಕ್ಕಂಥ ಸಾಧ್ಯತೆಗಳಿದೆ. ನೀವು ಕೂಡ ಒಳ್ಳೆಯ ತನದಲ್ಲಿ ಆ ಗುರುಗ್ರಹವನ್ನು ಬರಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಅಕ್ಟೋಬರ್ 18ನೇ ತಾರೀಕು. ಇನ್ನು ಧನುಸ್ಸು ರಾಶಿ, ಈ ಧನುಸ್ಸು ರಾಶಿಯವರಿಗೆ ಅಷ್ಟಮ ಸ್ಥಾನದಲ್ಲಿ ಗುರು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಕಷ್ಟಗಳು ಹೆಚ್ಚಾಗ್ತಕ್ಕಂಥ ಸಾಧ್ಯತೆ. ಈ 49 ದಿನಗಳಲ್ಲಿ ಯಾವುದೇ ಒಂದು ತೀರ್ಮಾನವನ್ನು ತಗೋಬೇಡಿ. ಯಾವುದೇ ಒಂದು ಆಸ್ತಿ ಪಾಸ್ತಿಗಳನ್ನು ತಗೊಂಡು ರಿಜಿಸ್ಟ್ರೇಷನ್ ಮಾಡ್ಕೊಳ್ತಕ್ಕಂಥ ಕೆಲಸಕ್ಕೆ ಹೋಗಬೇಡಿ. ತರ್ಕಗಳಿಗೆ ಗುರಿ ಆಗಬೇಡಿ. ನೀವು ಗುರಿ ಆಗಲಿಲ್ಲ ಅಂದ್ರೂ ಗ್ರಹಚಾರ ಅಂತಕ್ಕಂಥದ್ದು ಎಳ್ಕೊಂಡು ಬರುತ್ತೆ. ತರ್ಕಕ್ಕೆ ಗುರಿ ಆಗ್ತಕ್ಕಂಥದ್ದು, ಶತ್ರುವಾಗಿ ಪರಿವರ್ತನೆ ಆಗ್ತಾರೆ. ಹೆಚ್ಚಾಗಿ ಜನಗಳು ಶತ್ರು ಕಾಟ ಅಂತಕ್ಕಂಥದ್ದು ಅಧಿಕವಾಗುತ್ತೆ. ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಹೆಚ್ಚಾಗಿ ನಿಮಗೆ ಅಧಿಪತಿಯಾಗಿರ್ತಕ್ಕಂಥವನು ಗುರು, ನಿಮ್ಮ ರಾಶ್ಯಾಧಿಪತಿಯಾಗಿರ್ತಕ್ಕಂಥವನೇ ಗುರು ಅಷ್ಟಮ ಸ್ಥಾನಕ್ಕೆ ಹೊರಟಾಗ ಮನೆಯಲ್ಲಿರ್ತಕ್ಕಂಥ ಯಜಮಾನನೇ ಕಷ್ಟಗಳನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದಾಗೆ ಇನ್ನು ಉಳಿಲಿಕ್ಕೆ ಸಾಧ್ಯ ಇದೆಯಾ? ಯೋಚನೆಯನ್ನು ಮಾಡಿ. ನಿಮಗೆ ರಾಶ್ಯಾಧಿಪತಿ ಯಾರು? ಧನುಸು ರಾಶಿಗೆ ಗುರು. ಗುರುವೇ ಅಷ್ಟಮ ಸ್ಥಾನಕ್ಕೆ ಬರ್ತಾನೆ ಅಂತ ಅಂದರೆ, ಆದರೆ ಚಂದ್ರನ ಕ್ಷೇತ್ರ ನೀವು ಶಾಂತಿ ರೀತಿಯಿಂದ ವರ್ತಿಸ್ತಕ್ಕಂಥ ಕೆಲಸವನ್ನು ಮಾಡಿದಾಗ ಅನುಕೂಲಗಳಾಗತ್ತೆ. ಆದರೆ ಎಚ್ಚರಿಕೆ ವಹಿಸಿ. 18ನೇ ತಾರೀಕು ಗುರು ಶಾಂತಿ ಹೋಮವನ್ನು ಮಾಡ್ತಕ್ಕಂಥದ್ದನ್ನು ಮರಿಬೇಡಿ. ಇನ್ನು ಮಕರ ರಾಶಿ, ಈ ಮಕರ ರಾಶಿಯವರಿಗೆ 7ನೇ ಮನೆ ಗುರು. ಗುರು 3ನೇದ್ದು, ಶನಿ 3ನೇ ಮನೆಗೆ ಬಂದ್ಬಿಟ್ಟ. ಐಶ್ವರ್ಯವನ್ನು ಸಂಪತ್ತನ್ನು ಕೊಡ್ತಕ್ಕಂಥ ಸಮಯ. ಆದರೆ ಗುರುಬಲ ಇರಲಿಲ್ಲ ನಿಮಗೆ. 6ನೇ ಮನೆಯಲ್ಲಿ ಗುರು, ತುಂಬ ಕಷ್ಟಪಡ್ತಾ ಇದ್ರಿ. ಸಪ್ತಮ ಸ್ಥಾನ ಜಯಸ್ಥಾನಕ್ಕೆ ಗುರು ಅಂತಕ್ಕಂಥವರು ಬಂದರು. ಯಾರ್ಯಾರು ಎಲ್ಲೆಲ್ಲಿ ನ್ಯಾಯಾಲಯಗಳಲ್ಲಿ ಕೇಸನ್ನು ವಿನ್ ಆಗದೆ ಪೆಂಡಿಂಗಲ್ಲಿದೆಯೋ ಅವೆಲ್ಲವೂ ಕೂಡ ಕ್ಲಿಯರ್ ಆಗ್ತಕ್ಕಂಥದ್ದು. ಒಟ್ಟಾಗಿ ತೀರ್ಮಾನ ಅಂತಕ್ಕಂಥದ್ದು ಆಗುತ್ತೆ, ಅನುಕೂಲಗಳಾಗತ್ತೆ. ಈ 49 ದಿನಗಳಲ್ಲಿ ಅನಾನುಕೂಲಗಳಿಗಿನ್ನ ಅನುಕೂಲಗಳು ಬಹಳಷ್ಟು ಹೆಚ್ಚಾಗಿ ನಿಮ್ಮ ಕೈ ಸೇರ್ತಕ್ಕಂಥದ್ದು. ಶುಭ ಫಲಗಳು ಅಂತಕ್ಕಂಥದ್ದು, ಭೂಮಿ ತಗೊಳ್ತಕ್ಕಂಥ ಸಾಧ್ಯತೆ, ಗೃಹ ಪ್ರವೇಶ ಮಾಡ್ತಕ್ಕಂಥ ಸಾಧ್ಯತೆಗಳು, ಹೊಸ ಹೊಸ ಕಾರ್ಯಗಳನ್ನು ಪ್ರಾರಂಭವನ್ನು ಮಾಡ್ತಕ್ಕಂಥ ಒಂದು ವಿಚಾರಗಳು ಅನುಕೂಲದ ರೀತಿಯಲ್ಲಿ ಆಗುತ್ತೆ. ಮತ್ತು ನೀವು ಮಾಡ್ತಕ್ಕಂಥ ಕೆಲಸಗಳೂ ಕೂಡ ನಿರ್ವಿಘ್ನವಾಗಿ ಆಗುತ್ತೆ ಅನ್ನೋದನ್ನು ಮರಿಬೇಡಿ. ಆದರೆ ಇಂಥ ಒಂದು 49 ದಿನವನ್ನು ಅದೃಷ್ಟದ ದಿನಗಳು ಅಂತಾನೆ ನಾನು ಪರಿಗಣನೆಯನ್ನು ಮಾಡ್ತೀನಿ. ಸದುಪಯೋಗವನ್ನು ಪಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಕುಂಭರಾಶಿ, ಈ ಕುಂಭರಾಶಿಯವರಿಗೆ ಪಂಚಮ ಸ್ಥಾನದಲ್ಲಿ ಶನಿ ಅಂತಕ್ಕಂಥವರು ಗುರು ಅಂತಕ್ಕಂಥವರು ಇದ್ರು. ಆದರೆ ಈ ಕಟಕ ರಾಶಿಗೆ ಈ 49 ದಿನಗಳ ಕಾಲ ಕಟಕ ರಾಶಿಯಲ್ಲಿ ಏನು ಸಂಚಾರವನ್ನು ಮಾಡ್ತಾರೋ ಗುರು, 6ನೇ ಮನೆ ದುಃಖ,
ಹೇಳ್ಕೊಳಕ್ಕಾಗಲ್ಲ ರೀ. ಹೇಳ್ಕೊಂಡ್ರೆ ಪರಿಹಾರ ಆಗಲ್ಲ. ಅಂಥ ದುಃಖಗಳನ್ನು ನೀವು ಅನುಭವಿಸಬೇಕಾಗತ್ತೆ. ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಎಚ್ಚರವನ್ನು ತಪ್ಪಿದರೆ ದುಃಖಕ್ಕೆ ಗುರಿಯಾಗುವುದು ಖಂಡಿತ ಅಂತಕ್ಕಂಥ ಜ್ಯೋತಿಷ್ಯ ಭಾಷೆಯಲ್ಲಿ ನಾನು ಹೇಳಬೇಕಾಗತ್ತೆ. 18ನೇ ತಾರೀಕು ನೀವೇ ಕೂತು ಗುರುಶಾಂತಿ ಹೋಮ, ಜಣಕ ಧಾನ್ಯ ದಾನ, ಹಳದಿ ವಸ್ತ್ರದಾನ, ಸ್ವಲ್ಪ ಸುವರ್ಣ ಲೋಹದಾನವನ್ನು ಕೃಷ್ಣಾರ್ಪಣವನ್ನು ಮಾಡ್ತಕ್ಕಂಥದ್ದನ್ನು ಮರೆಯಬೇಡಿ. ಯಾಕೆಂದರೆ ಅತಿಯಾದ ದುಃಖ ಅಂತಕ್ಕಂಥದ್ದನ್ನು ಹೇಳುತ್ತೆ. ಒಂದು ಕಡೆ ಶನಿ 2ನೇ ಮನೆಯಲ್ಲಿ, ಇನ್ನೊಂದು ಕಡೆ ಏಳರಾಟ ಶನಿ ಅಂತ್ಯ ಭಾಗದಲ್ಲಿದೆ, ಇನ್ನೊಂದು ಕಡೆ 6ನೇ ಮನೆಗೆ ಗುರು ಅಂತಕ್ಕಂಥವರು ಹೋಗ್ತಾರೆ. ಇಷ್ಟು ದಿನ ಏನೋ ಗುರುಬಲ ಇತ್ತು, ಆದರೆ ಏನೋ ಮ್ಯಾನೇಜ್ ಆಗ್ತಾ ಇತ್ತು. ಆದರೆ ಈ 49 ದಿನಗಳ ಕಾಲ ಎಚ್ಚರಿಕೆಯನ್ನು ವಹಿಸಲೇಬೇಕು ನೀವು. ಇನ್ನು ಮೀನರಾಶಿ, ಈ ಮೀನರಾಶಿಯವರಿಗೆ ಪಾಪ ಜನ್ಮಕ್ಕೆ ಶನಿ ಬಂದ್ಬಿಟ್ಟಿದ್ದಾನೆ, ಗುರುಗಳು ಕಷ್ಟ, ಗುರುಗಳೇ ಕಷ್ಟ ಅಂತ. ಪಂಚಮ ಸ್ಥಾನಕ್ಕೆ ಗುರು ಬಂದಾರಿ. ಪಂಚಮಂ ಕಾರ್ಯಸಿದ್ಧಿಯಂಚ. ಸ್ವಲ್ಪ ಮಟ್ಟಿಗೆ 100ಕ್ಕೆ 60 ಭಾಗ ಕೆಲಸ ಕಾರ್ಯಗಳಾಗತ್ತೆ. ಅಂಥ ಒಂದು ಅನುಕೂಲಗಳನ್ನು ಪಡ್ಕೊಳ್ತಕ್ಕಂಥ ಒಂದು ಈ 49 ದಿನಗಳ ಕಾಲದಲ್ಲಿ ಉಪಯೋಗವನ್ನು ಮಾಡಿಕೊಳ್ಳಿ. ಎಚ್ಚರವನ್ನು ತಪ್ಪಬೇಡಿ. ಈ 49 ದಿನಗಳ ಕಾಲ ಮಾಡ್ತಕ್ಕಂಥ ಕೆಲಸ ಕಾರ್ಯದ ಮೇಲೆ ಹೆಚ್ಚಾಗಿ ಜ್ಞಾನವನ್ನು ಇಟ್ಟು ಕೆಲಸ ಕಾರ್ಯಗಳನ್ನು ಮಾಡಿ ಅನುಕೂಲಗಳನ್ನು ಪಡಿತಕ್ಕಂಥ ಕೆಲಸವನ್ನು ಮಾಡಿ ಧನ ಲಾಭಗಳು ನಿಮ್ಮ ಕೈ ಸೇರ್ತಕ್ಕಂಥ ಸಾಧ್ಯತೆಗಳಿದೆ. ನಿಂತು ಹೋಗಿರ್ತಕ್ಕಂಥ ಕೆಲಸ ಕಾರ್ಯಗಳು ಅನುಕೂಲದ ರೀತಿಯಲ್ಲಿ ನಿಮಗೆ ಪ್ರಾಪ್ತಿಯಾಗುತ್ತೆ ಅನ್ನೋದನ್ನು ಮರಿಬೇಡಿ. ನೀವು ಕೂಡ ಗುರು ಪಂಚಮಕ್ಕೆ ಬಂದ್ಬಿಟ್ಟು ಆ ಗುರು ಬಲ ಬಂದ್ಬಿಡ್ತು ಅಂತ ಹೇಳಿ ಅಹಮ್ಮನ್ನು ತೋರಿಸ್ಲಿಕ್ಕೆ ಹೋಗಬೇಡಿ. ಜನ್ಮದಲ್ಲಿ ಶನಿ ಅಂತಕ್ಕಂಥವನ್ನ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ. ನಿಮಗೆಲ್ಲರಿಗೂ ಕೂಡ ಅನುಕೂಲಗಳು ಪ್ರಾಪ್ತಿಯಾಗಲಿ, ಬರ್ತಕ್ಕಂಥ ದೋಷ ಪ್ರಮಾಣಗಳು ಕಮ್ಮಿ ಆಗಲಿ ಅಂತ ಹೇಳಿ ನಾನು ಗುರುವನ್ನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಇದೇ 18ನೇ ತಾರೀಕು ಶ್ರೀಮದ್ ರಾಮಾನುಜ ಗೋಶಾಲೆಯಲ್ಲಿ ಸಾಮೂಹಿಕ ಗುರುಶಾಂತಿ ಹೋಮವನ್ನು ನಾನು ಆಚರಣೆಯನ್ನು ಮಾಡ್ತಾ ಇದ್ದೇನೆ. ಬೇಕಾಗಿರ್ತಕ್ಕಂಥವರು ನಿಮ್ಮ ನಿಮ್ಮ ರಾಶಿಗೆ ಶಾಂತಿ ಹೋಮವನ್ನು ನಡೆಸ್ತಕ್ಕಂಥವರು ನನ್ನ ಸ್ಕ್ರೀನ್ ಮೇಲೆ ದೂರವಾಣಿ ಸಂಖ್ಯೆ ಬರ್ತಾ ಇದೆ. ಆ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸಿ ನಿಮ್ಮ ಹೆಸರಿನಲ್ಲಿ ಗುರುಶಾಂತಿ ಹೋಮವನ್ನು ಮಾಡಿ ಅದರ ರಕ್ಷೆಯನ್ನು ಪ್ರತಿನಿತ್ಯ ಹಣೆಯಲ್ಲಿ ಧರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಬನ್ನಿ. ನಿಮಗೆಲ್ಲರಿಗೂ ಕೂಡ ಆ ಗುರುವಿನ ಅನುಗ್ರಹ ಪ್ರಾಪ್ತಿಯಾಗತ್ತೆ. ಪರಿಶುದ್ಧತೆ ಅಂತಕ್ಕಂಥದ್ದು, ಸುಗಂಧ ಭರಿತವಾಗಿರ್ತಕ್ಕಂಥ ಗಂಧದೆಣ್ಣೆ ಆದಷ್ಟು ಸಿಕ್ಕಿದ್ರೆ ಪ್ರಯತ್ನ ಪಡಿ. ಗುಲಾಬಿ ಎಣ್ಣೆ, ಗಂಧದ ಎಣ್ಣೆ, ಇಂಥ ಎಣ್ಣೆಗಳಿಂದ ಸುವಾಸನೆ ಭರಿತವಾಗಿರ್ತಕ್ಕಂಥ ಎಣ್ಣೆಯನ್ನು ದೇವರಿಗೆ ಅರ್ಪಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಆಗ ನಿಮ್ಮ ಭಕ್ತಿ ಅಂತಕ್ಕಂಥದ್ದು ಭಗವಂತನಿಗೆ ಮುಟ್ಟತ್ತೆ. ನಿಮ್ಮ ಅಪೇಕ್ಷೆ ಅಂತಕ್ಕಂಥದ್ದು ಈಡೇರುತ್ತೆ. ಎಲ್ಲೂ ನಿಮಗೆ ಎಣ್ಣೆ ಸಿಗಲಿಲ್ವಾ, ನಾವು ಮಾಡೋಕ್ಕಾಗಲಿಲ್ವಾ? ನೋಡಿ, ನಾನು ನನ್ನ ಮನೆಯಲ್ಲಿ ಒಂದು ಎಣ್ಣೆಯನ್ನು ಉಪಯೋಗಿಸ್ತಾ ಇದ್ದೇನೆ. ನನ್ನ ಮನೆಯಲ್ಲಿ ಒಂದು ಎಣ್ಣೆ ಸುಮಾರು ವರ್ಷಗಳಿಂದ ಉಪಯೋಗಿಸ್ತಾ ಇದ್ದೀನಿ. ನನಗಂತೂ ತುಂಬ ಅನುಕೂಲ ಆಗಿದೆ. ಈ ಒಂದು ಎಣ್ಣೆಯನ್ನು ನಾನು ನೋಡಿ, ಇದನ್ನು ನಾನು ತೋರಿಸ್ತಾ ಇದ್ದೇನೆ. ಇದರ ಹೆಸರು ಪಂಚಮಿ ಎಣ್ಣೆ. ದೀಪಕ್ಕೋಸ್ಕರನೇ ಮಾಡಿರ್ತಕ್ಕಂಥದ್ದು, ಭಾಳಷ್ಟು ಮಿಶ್ರಣವನ್ನು ಮಾಡಿರ್ತಕ್ಕಂಥದ್ದು. ನಿಮಗೆ ಇಷ್ಟ ಆದರೆ ತಗೊಳ್ಳಿ, ಇಷ್ಟ ಆಗಲಿಲ್ವಾ ಬಿಡಿ. ಯಾಕೆ ಅಂದರೆ ಪರಿಶುದ್ಧತೆ ಅಂತಕ್ಕಂಥ ವಿಚಾರಕ್ಕೆ ಬಂದಾಗ ನಾನು ಮನೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚೋದು ನಿಜ, ಆದರೆ ನಾನು ಈ ಎಣ್ಣೆಯನ್ನು ನಂದಾದೀಪ, ಕಾಮಾಕ್ಷಿ ದೀಪಕ್ಕೆ, ಜೋಡಿ ದೀಪಕ್ಕೆ ಉಪಯೋಗಿಸ್ತಾ ಇದ್ದೀನಿ. ಯಾಕೆಂದರೆ ನಿತ್ಯ ಆರಾಧನೆ ಅಂತಕ್ಕಂಥದ್ದು ಇದೆಯಲ್ಲ, ಸಂಧ್ಯಾವಂದನೆ ಅಂತಕ್ಕಂಥದ್ದಿದೆ, ಮನೆಯಲ್ಲಿ ಆರಾಧನೆ ಇದೆ, ಸಾಲಿಗ್ರಾಮಕ್ಕೆ ಪೂಜೆ ಮಾಡ್ತಕ್ಕಂಥದ್ದಿದೆ. ಈ ಒಂದು ಎಣ್ಣೆಯನ್ನು ನಾನು ಉಪಯೋಗಿಸ್ತಾ ಇದ್ದೇನೆ. ನಿಮಗೆ ಬೇಕು ಅಂತ ಅಂದರೆ ನೀವು ಉಪಯೋಗಿಸ್ಕೊಳ್ಳಿ. ಆದರೆ ನಿಮ್ಮ ಮನೆಯಲ್ಲಿ ಆದಷ್ಟು ಒಳ್ಳೆಯ ಎಣ್ಣೆಯನ್ನು, ಕಲುಷಿತ ಎಣ್ಣೆಯನ್ನು ಉಪಯೋಗಿಸಬೇಡಿ. ಇದರಿಂದ ಡಸ್ಟ್ ಅಲರ್ಜಿ ಅಂತಕ್ಕಂಥದ್ದು ಬರುತ್ತೆ, ನಾನಾ ರೀತಿಯ ರೋಗ ರುಜಿನಗಳ ಉತ್ಪತ್ತಿಯಾಗುತ್ತೆ. ಮನೆಯಲ್ಲಿ ಯಾವುದೋ ಒಂದು ಎಣ್ಣೆಯನ್ನು ತಂದು ನೀವು ಹಚ್ಚಿದಾಗ ಮನೆಯಲ್ಲಿ ಕಲಹಗಳು ಹೆಚ್ಚಾಗತ್ತೆ ಅನ್ನೋದು ನನ್ನ ಅನಿಸಿಕೆ. ಈ ದೀಪಾವಳಿಯಲ್ಲಿ, ಕಾರ್ತೀಕ ಮಾಸದಲ್ಲಿ ಅನುಕೂಲಗಳಿಗೋಸ್ಕರ ಪರಿಶುದ್ಧತೆಯನ್ನು ಅನುಸರಿಸಿ. ಇನ್ನು
ಇನ್ನು ದ್ವಾದಶ ರಾಶಿ ಗೋಚಾರ ಫಲಗಳ ಮೇಲೆ ಹೇಗೆ ಈ ಗುರುವಿನ ಸಂಚಾರ ಕಟಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಕ್ಕಂಥದ್ದು ಹೇಗೆ ಫಲಗಳನ್ನು ಕೊಡುತ್ತೆ, ಯಾರಿಗೆ ಅಶುಭ ಫಲ, ಯಾರಿಗೆ ಶುಭ ಫಲ, ಯಾರಿಗೆ ಅನುಕೂಲ, ಯಾರಿಗೆ ಅನಾನುಕೂಲಗಳನ್ನು ನಾವು ನೋಡಿದಾಗ ಮೊದಲಿಗೆ ಮೇಷರಾಶಿ. ಈ ಮೇಷರಾಶಿಯವರಿಗೆ 4ನೇ ಮನೆಯಲ್ಲಿ ಗುರು ಸಂಚಾರ. ಇಷ್ಟು ದಿನ ಅನರ್ಥಗಳು ನಿಮ್ಮ ಬಗ್ಗೆ ಬೇರೆಯವರು, ಆದರೆ ಕಟಕ ರಾಶಿಗೆ ಗುರು ಅಂತಕ್ಕಂಥವರು ಪ್ರವೇಶ ಆದ ಮೇಲೆ ಈ 49 ದಿನಗಳಲ್ಲಿ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕು. ಮಾನಹಾನಿ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಅಲ್ಪ ಸ್ವಲ್ಪ ಮಾನ ಮರ್ಯಾದೆ, ಒಂದು 4 ಭಾಗ ರೆಸ್ಪೆಕ್ಟ್ ಅಂತಕ್ಕಂಥದ್ದು ನಿಮಗಿದೆ, ಅದನ್ನು ಕಳ್ಕೊಳ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಹಾಗಾಗಿ ಈ 18ನೇ ತಾರೀಕು ಗುರು ಶಾಂತಿ ಹೋಮವನ್ನು ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ಆಚರಣೆಯನ್ನ ಮಾಡಿ ಬರ್ತಕ್ಕಂಥ ತೊಂದರೆಗಳನ್ನು ನಿವಾರಣೆಯನ್ನ ಮಾಡುವಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ 3ನೇ ಮನೆಯಲ್ಲಿ ಗುರು ಅನರ್ಥಗಳನ್ನು ಮಾಡ್ತಾನೆ. ನೀವು ಏನೇ ಮಾಡ್ಲಿಕ್ಕೆ ಹೋಗಿ ಮಿಸ್ಅಂಡರ್ಸ್ಟ್ಯಾಂಡ್, ನೀವೇನೇ ಮಾತಾಡಿ ಅನರ್ಥಗಳು, ನೀವು ಒಳ್ಳೆಯದನ್ನೇ ಹೇಳಿ ಕೆಟ್ಟ ಭಾವನೆಯಲ್ಲಿ ಕೇಳಿಕೊಳ್ತಕ್ಕಂಥದ್ದು, ಕೆಟ್ಟ ಭಾವನೆಯಲ್ಲಿ ಪರಿವರ್ತನೆಯಾಗ್ತಕ್ಕಂಥದ್ದು. ನೀವು ಎಷ್ಟೇ ಒಳ್ಳೆಯ ಕೆಲಸವನ್ನು ಮಾಡಿ ವೃಷಭ ರಾಶಿಯವರು ಗುರು 3ನೇ ಮನೆಗೆ ಹೋದ ಮೇಲೆ, ಈಗೇನೋ ಗುರು 2ನೇ ಮನೆಯಲ್ಲಿದ್ದಾನೆ ಹಾಗಾಗಿ ಅನುಕೂಲಗಳಿದೆ, ಆದರೆ 3ನೇ ಮನೆಗೆ ಸಂಚಾರ ಅಂತಕ್ಕಂಥದ್ದಾದಾಗ ಅನರ್ಥಗಳಾಗತ್ತೆ. ಮಾಡ್ತಕ್ಕಂಥ ಕೆಲಸ ಕಾರ್ಯದ ಕ್ಷೇತ್ರಗಳಲ್ಲಿ ಅನರ್ಥಗಳಾದಾಗ ಉದ್ಯೋಗ ಏನಾಗತ್ತೆ ಅಂತಕ್ಕಂಥದ್ದನ್ನು ನೀವೇ ಯೋಚನೆಯನ್ನ ಮಾಡಿ. ನೀವು ಕೂಡ 18ನೇ ತಾರೀಕು ಗುರು ಶಾಂತಿ ಹೋಮವನ್ನ ಮಾಡಿ ಅದರಲ್ಲಿ ಬರ್ತಕ್ಕಂಥ ರಕ್ಷೆಯನ್ನ ಪ್ರತಿನಿತ್ಯ ಹಣೆಯಲ್ಲಿ ಧರಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಧನಭಾವಕ್ಕೆ ಗುರು ಅಂತಕ್ಕಂಥವರು. ಇಷ್ಟ ದಿನ ಏನು ಸಾಲ ಅಂತಕ್ಕಂಥದ್ದಿತ್ತು, ಆ ಸಾಲವನ್ನ ಮರುಪಾವತಿ ಮಾಡತಕ್ಕಂಥ ಧನ ಲಾಭಗಳನ್ನು ನೋಡ್ತೀರಾ. ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಜಯವನ್ನು ನೋಡ್ತಕ್ಕಂಥದ್ದು ಈ 49 ದಿನಗಳಲ್ಲಿ. ಉಪಯೋಗವನ್ನ ಮಾಡಿಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಈ ಸಮಯವನ್ನ ವ್ಯರ್ಥ ಮಾಡಬೇಡಿ. ಈ ಸಮಯವನ್ನ ಉಪಯೋಗವನ್ನ ಮಾಡಿಕೊಂಡು ನಿಮಗೇನು ಬೇಕು ನಿಮ್ಮ ಇಷ್ಟಕಾಮ್ಯಾರ್ಥಗಳು ಗುರು ಬಲ ಅಂತಕ್ಕಂಥದ್ದು ಬಂದಾಗ ಅನುಕೂಲಗಳು ನಿಮಗೆ ಪ್ರಾಪ್ತಿಯಾಗತ್ತೆ. ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಹೊಸ ತಿರುವು ಅಂತಕ್ಕಂಥದ್ದು ಸಿಗತ್ತೆ. ಹೆಚ್ಚಾಗಿ ಆದಷ್ಟು ವಾಹನಗಳನ್ನ ಸಂಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಿ ಏಕಾಗ್ರತೆಯನ್ನ ಇಟ್ಟು ವಾಹನ ಚಾಲನೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಯಾಕೆಂದ್ರೆ ಕರ್ಮಸ್ಥಾನದಲ್ಲಿ ನ್ಯಾಯಕಾರಕನಾಗಿರ್ತಕ್ಕಂಥ ಶನಿ ಗುರುವಿನ ಕ್ಷೇತ್ರದಲ್ಲಿ ಇದ್ದಾನೆ. ಗುರು ಬಲ ಅಂತಕ್ಕಂಥದ್ದು ಬಂದಾಗ ಬಹಳಷ್ಟು ಅನುಕೂಲಗಳು ಬರುತ್ತೆ ನಿಜ, ಆದರೆ ವಾಹನಗಳಲ್ಲಿ ಸ್ವಲ್ಪ ತೊಂದರೆ ಅಂತಕ್ಕಂಥದ್ದನ್ನು ಹೇಳುತ್ತೆ. ಎಚ್ಚರಿಕೆಯನ್ನು ವಹಿಸಿ. ಗುರು 18ನೇ ತಾರೀಕು ಕಟಕ ರಾಶಿಗೆ ಬರ್ತಾ ಇದ್ದಾರೆ. ಆಗಮನವನ್ನು ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ ಒಳ್ಳೆಯ ರೀತಿಯಲ್ಲಿ ಆಗಮನವನ್ನು ಮಾಡಿಕೊಳ್ಳಿ. ಪರಿಶುದ್ಧತೆ ಅಂತಕ್ಕಂಥದ್ದು, ಸುಗಂಧ ಭರಿತವಾಗಿರ್ತಕ್ಕಂಥ ಗಂಧದೆಣ್ಣೆ ಆದಷ್ಟು ಸಿಕ್ಕಿದ್ರೆ ಪ್ರಯತ್ನ ಪಡಿ. ಗುಲಾಬಿ ಎಣ್ಣೆ, ಗಂಧದ ಎಣ್ಣೆ, ಇಂಥ ಎಣ್ಣೆಗಳಿಂದ ಸುವಾಸನೆ ಭರಿತವಾಗಿರ್ತಕ್ಕಂಥ ಎಣ್ಣೆಯನ್ನು ದೇವರಿಗೆ ಅರ್ಪಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಆಗ ನಿಮ್ಮ ಭಕ್ತಿ ಅಂತಕ್ಕಂಥದ್ದು ಭಗವಂತನಿಗೆ ಮುಟ್ಟತ್ತೆ. ನಿಮ್ಮ ಅಪೇಕ್ಷೆ ಅಂತಕ್ಕಂಥದ್ದು ಈಡೇರುತ್ತೆ. ಎಲ್ಲೂ ನಿಮಗೆ ಎಣ್ಣೆ ಸಿಗಲಿಲ್ವಾ, ನಾವು ಮಾಡೋಕ್ಕಾಗಲಿಲ್ವಾ? ನೋಡಿ, ನಾನು ನನ್ನ ಮನೆಯಲ್ಲಿ ಒಂದು ಎಣ್ಣೆಯನ್ನು ಉಪಯೋಗಿಸ್ತಾ ಇದ್ದೇನೆ. ನನ್ನ ಮನೆಯಲ್ಲಿ ಒಂದು ಎಣ್ಣೆ ಸುಮಾರು ವರ್ಷಗಳಿಂದ ಉಪಯೋಗಿಸ್ತಾ ಇದ್ದೀನಿ. ನನಗಂತೂ ತುಂಬ ಅನುಕೂಲ ಆಗಿದೆ. ಈ ಒಂದು ಎಣ್ಣೆಯನ್ನು ಇದನ್ನು ನಾನು ತೋರಿಸ್ತಾ ಇದ್ದೇನೆ. ಇದರ ಹೆಸರು ಪಂಚಮಿ ಎಣ್ಣೆ. ದೀಪಕ್ಕೋಸ್ಕರನೇ ಮಾಡಿರ್ತಕ್ಕಂಥದ್ದು. ಭಾಳಷ್ಟು ಮಿಶ್ರಣವನ್ನು ಮಾಡಿರ್ತಕ್ಕಂಥದ್ದು. ನಿಮಗೆ ಇಷ್ಟ ಆದರೆ ತಗೊಳ್ಳಿ, ಇಷ್ಟ ಆಗಲಿಲ್ವಾ ಬಿಡಿ. ಯಾಕೆ ಅಂದರೆ ಪರಿಶುದ್ಧತೆ ಅಂತಕ್ಕಂಥ ವಿಚಾರಕ್ಕೆ ಬಂದಾಗ ನಾನು ಮನೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚೋದು ನಿಜ, ಆದರೆ ನಾನು ಈ ಎಣ್ಣೆಯನ್ನು ನಂದಾದೀಪ, ಕಾಮಾಕ್ಷಿ ದೀಪಕ್ಕೆ, ಜೋಡಿ ದೀಪಕ್ಕೆ ಉಪಯೋಗಿಸ್ತಾ ಇದ್ದೀನಿ. ಯಾಕೆಂದರೆ ನಿತ್ಯ ಆರಾಧನೆ ಅಂತಕ್ಕಂಥದ್ದು ಇದೆಯಲ್ಲ, ಸಂಧ್ಯಾ ವಂದನೆ ಅಂತಕ್ಕಂಥದ್ದಿದೆ, ಮನೆಯಲ್ಲಿ ಆರಾಧನೆ ಇದೆ, ಸಾಲಿಗ್ರಾಮಕ್ಕೆ ಪೂಜೆ ಮಾಡ್ತಕ್ಕಂಥದ್ದಿದೆ. ಈ ಒಂದು ಎಣ್ಣೆಯನ್ನು ನಾನು ಉಪಯೋಗಿಸ್ತಾ ಇದ್ದೇನೆ. ನಿಮಗೆ ಬೇಕು ಅಂತ ಅಂದರೆ ನೀವು ಉಪಯೋಗಿಸ್ಕೊಳ್ಳಿ. ಆದರೆ ನಿಮ್ಮ ಮನೆಯಲ್ಲಿ ಆದಷ್ಟು ಒಳ್ಳೆಯ ಎಣ್ಣೆಯನ್ನು, ಕಲುಷಿತ ಎಣ್ಣೆಯನ್ನು ಉಪಯೋಗಿಸಬೇಡಿ.
ಇದರಿಂದ ಡಸ್ಟ್ ಅಲರ್ಜಿ ಅಂತಕ್ಕಂಥದ್ದು ಬರುತ್ತೆ. ನಾನಾ ರೀತಿಯ ರೋಗ ರುಜಿನಗಳ ಉತ್ಪತ್ತಿಯಾಗುತ್ತೆ. ಮನೆಯಲ್ಲಿ ಯಾವುದೋ ಒಂದು ಎಣ್ಣೆಯನ್ನು ತಂದು ನೀವು ಹಚ್ಚಿದಾಗ ಮನೆಯಲ್ಲಿ ಕಲಹಗಳು ಹೆಚ್ಚಾಗತ್ತೆ ಅನ್ನೋದು ನನ್ನ ಅನಿಸಿಕೆ. ಈ ದೀಪಾವಳಿಯಲ್ಲಿ ಕಾರ್ತೀಕ ಮಾಸದಲ್ಲಿ ಅನುಕೂಲಗಳಿಗೋಸ್ಕರ ಪರಿಶುದ್ಧತೆಯನ್ನು ಅನುಸರಿಸಿ. ಇನ್ನು ಕಟಕ ರಾಶಿ, ಜನ್ಮದಲ್ಲೇ ಗುರು ಸಂಚಾರ, ಜನ್ಮಕ್ಕೆ ಬರ್ತಾ ಇದ್ದಾನೆ ಗುರು. ಸ್ಥಾನ ಭ್ರಷ್ಟತ್ವ ಅರ್ಥ ಮಾಡ್ಕೊಳ್ಳಿ. ಸ್ಥಾನ ಭ್ರಷ್ಟತ್ವ, ನೀವಿರೋ ಜಾಗದಲ್ಲಿ ಕಿಂಚಿತ್ತೂ ನಿಮಗೆ ತೊಂದರೆ ಅಂತಕ್ಕಂಥದ್ದು ಬಹಳಷ್ಟು ಕಟ್ಟಿಟ್ಟ ಬುತ್ತಿ. ಕಿಂಚಿತ್ತೂ ಕೂಡ ಮರ್ಯಾದೆ ಅಂತಕ್ಕಂಥದ್ದು ಇರಲ್ಲ, ರೆಸ್ಪೆಕ್ಟ್ ಅಂತಕ್ಕಂಥದ್ದು ಇರಲ್ಲ. ಮನೆಯಲ್ಲಿ ಮಕ್ಕಳು ಕೂಡ ರೆಸ್ಪೆಕ್ಟ್ ಕೊಡಲ್ಲ. ನಿಮ್ಮನ್ನು ಯಾವುದೋ ಒಂದು ರೀತಿಯ ಮಾತನಾಡ್ತಕ್ಕಂಥದ್ದು, ಅವಹೇಳನ ಮಾಡ್ತಕ್ಕಂಥದ್ದು, ಇಂಥ ಒಂದು ಪರಿಸ್ಥಿತಿಗಳು ಸೃಷ್ಟಿಯಾಗುತ್ತೆ ಕಟಕ ರಾಶಿಯವರಿಗೆ. ಕಟಕ ರಾಶಿಗೆ ಗುರು ಬರ್ತಾ ಇರೋದ್ರಿಂದ ಸ್ವಲ್ಪ ವಯಸ್ಸಾಗಿರ್ತಕ್ಕಂಥವರು ಜಾಗ್ರತೆಯನ್ನು ವಹಿಸಿ. ಆಪರೇಷನ್, ಶಲ್ಯ ಅಥವಾ ಶಸ್ತ್ರಚಿಕಿತ್ಸೆ ಅಥವಾ ಮನೋವ್ಯತೆ ಅಥವಾ ತುಂಬ ಯೋಚನೆ ಮಾಡುವುದು, ಅದರಿಂದ ನಾನಾ ರೀತಿಯ ರೋಗ ರುಜಿನಗಳು ಬರ್ತಕ್ಕಂಥ ಸಾಧ್ಯತೆಗಳಿದೆ. ನೀವು ಕೂಡ 18ನೇ ತಾರೀಕು ಗುರು ಶಾಂತಿ ಹೋಮವನ್ನು ನಿಯಮಬದ್ಧವಾಗಿ ಆಚರಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇಲ್ಲಾಂದರೆ ಇವೆಲ್ಲವೂ ಕೂಡ ಈ 49 ದಿನದಲ್ಲಿ ನಡೆದು ಹೋಗುತ್ತೆ. ಕೆಟ್ಟ ಕನಸ ರೀತಿ ನಡೆದು ಹೋಗ್ಬಿಡುತ್ತೆ. ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ಮುಂದೆ ಬರ್ತಕ್ಕಂಥ ಮಳೆಯನ್ನು ನಾವು ಹೇಳ್ಬೋದು ಮಳೆ ಬರುತ್ತೆ ಅಂತ, ಆದರೆ ನೀವು ಮಳೆಯಲ್ಲಿ ನೆಂದಾದ ಮೇಲೆ ನೀವು ಮಳೆಯಿಂದ ರಕ್ಷಣೆ ಮಾಡಲಿಕ್ಕೆ ನಮ್ಮ ಕೈಲೂ ಕೂಡ ಸಾಧ್ಯ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಕಟಕ ರಾಶಿಗೆ ಗುರು ಸಂಚಾರವನ್ನು ಮಾಡ್ತಕ್ಕಂಥ ಸಮಯದಲ್ಲಿ ಇಷ್ಟೆಲ್ಲವನ್ನು ಕೂಡ ಫಲವನ್ನು ಕೊಡ್ತಾನೆ. ಹಾಗಾದರೆ ಗುರುಗಳೇ ಶುಭ ಫಲ ಅಂತಕ್ಕಂಥದ್ದಿಲ್ವಾ? ಖಂಡಿತವಾಗಿ ಇದೆ. ಶುಭ ಫಲ ಅಂತಕ್ಕಂಥದ್ದು ಯಾವಾಗ ಬರುತ್ತೆ ಅಂತ ಅಂದರೆ 18ನೇ ತಾರೀಕು ಗುರು ಕಟಕಕ್ಕೆ ಪ್ರವೇಶ ಮಾಡ್ತಾನೆ. 49 ದಿನಗಳ ಕಾಲ ಅಲ್ಲಿ ಸಂಚಾರವನ್ನು ನಡೆಸ್ತಾನೆ. ನಂತರ ವಕ್ರಿಯ ಗುರುವಾಗಿ ಬುಧನ ಕ್ಷೇತ್ರಕ್ಕೆ, ಶತ್ರು ಕ್ಷೇತ್ರಕ್ಕೆ ಹೋಗ್ತಾರೆ. ಆಗ ಸ್ವಲ್ಪ ಮಟ್ಟಿಗೆ ಅನುಕೂಲಗಳನ್ನು ನೀವು ನೋಡ್ತೀರಿ. ಇನ್ನು ಸಿಂಹರಾಶಿ, ಈ ಸಿಂಹರಾಶಿಯವರಿಗೆ ಈಗ ಏಕಾದಶ ಸ್ಥಾನದಲ್ಲಿ ಗುರು ಇದ್ದಾನೆ. ಗುರು ಬಲ ಅಂತಕ್ಕಂಥದ್ದು ಬಂದ್ಬಿಡ್ತು. ನಿಮ್ಮನ್ನು ಕೇಳೋರೇ ಇಲ್ಲ, ಹೇಳೋರೇ ಇಲ್ಲ. ನೀವು ಮಾಡಿದ್ದೇ ರೀತಿ ನೀತಿ ಇವೆಲ್ಲವೂ ಕೂಡ ಕಂಡು ಬರ್ತಾ ಇದೆ ಗುರುವಿನ ಕಾರ್ಯಕ್ಷೇತ್ರವನ್ನು ನಾವು ನೋಡಿದಾಗ. ಆದರೆ ನಷ್ಟ ಸ್ಥಾನಕ್ಕೆ ಗುರು ಅಂತಕ್ಕಂಥವನು ಕಟಕ ರಾಶಿಗೆ ಬರ್ತಾ ಇದ್ದಾನೆ. ಈ 40 ದಿನಗಳಲ್ಲಿ ನಂಬಿಕೆ ದ್ರೋಹಕ್ಕೆ ಒಳಗಾಗ್ತಕ್ಕಂಥ ಸಾಧ್ಯತೆ, ಧನ ನಷ್ಟಗಳನ್ನು ಮಾಡಿಕೊಳ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಮಾನ ನಷ್ಟ, ಧನ ನಷ್ಟ ಮತ್ತು ಇರ್ತಕ್ಕಂಥ ಸ್ಥಾನ ನಷ್ಟ ಇವೆಲ್ಲವೂ ಕೂಡ ಆಗ್ತಕ್ಕಂಥ ಸಾಧ್ಯತೆ ಇದೆ. ಯಾಕೆಂದರೆ ಗುರು ಬಲ ಅಂತಕ್ಕಂಥದ್ದು, ಅಷ್ಟು ಗುರು ಬಲ ಅಂತಕ್ಕಂಥದ್ದಿಲ್ಲ ಅಂದರೆ ಒಬ್ಬ ಮನುಷ್ಯನಿಗೆ ನಾನಾ ರೀತಿಯ ಸಮಸ್ಯೆಗಳಾಗತ್ತೆ. ಸಿಂಹರಾಶಿಯವರಿಗೆ ವ್ಯಯಸ್ಥಾನಕ್ಕೆ ಗುರು ಅಂತಕ್ಕಂಥವರು ಬರ್ತಾ ಇದ್ದಾರೆ. ಈ 49 ದಿನಗಳ ಕಾಲ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ ಅಂತ ಅಂದರೆ ನಷ್ಟಗಳು ಕಟ್ಟಿಟ್ಟ ಬುತ್ತಿ ಅಂತ ಹೇಳುತ್ತೆ ಜ್ಯೋತಿಷ್ಯ ಶಾಸ್ತ್ರ. ನಂತರ 49 ದಿನದ ಆದ ನಂತರ ಮತ್ತೆ ವಕ್ರಗತಿಯಲ್ಲಿ ಗುರು ಮಿಥುನ ರಾಶಿಗೆ ಹೋಗ್ತಾನಲ್ಲ, ಆಗ ಏಕಾದಶಕ್ಕೆ ಬಂದ್ಬಿಡ್ತಾನೆ ಗುರು. ನಾವು ನವಗ್ರಹ ಪೂಜೆ ಮಾಡಬೇಕಾದ್ರೆ ಹೇಳ್ತೀವಿ ಆದಿತ್ಯಾನಾಂ ನವಾನಾಂ ಗ್ರಹಾಣಾಂ ಏಕಾದಶ ಸ್ಥಾನೇಶು ಶುಭ ಫಲವ್ಯಾಪ್ರತಂ. ಗುರು ಏಕಾದಶಕ್ಕೆ ಬಂದಾಗ ಸುಧಾರಣೆ ಅಂತಕ್ಕಂಥದ್ದಾಗತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿಯವರು ಬಹಳಷ್ಟು ತತ್ತರಿಸಿದ್ದೀರ. ಈ 49 ದಿನಗಳ ಕಾಲ ಗುರು ಕಟಕಕ್ಕೆ ಬಂದ ನಂತರ ಜೀವನದಲ್ಲಿ ತಿರುವು ಅಂತಕ್ಕಂಥದ್ದು ಲಭ್ಯವಾಗುತ್ತೆ. ಜೀವನದಲ್ಲಿ ವೃತ್ತಿ ಶೈಲಿಯ ಬದಲಾವಣೆ ಅಂತಕ್ಕಂಥದ್ದಾಗತ್ತೆ, ಸ್ಥಳ ಬದಲಾವಣೆ ಅಂತಕ್ಕಂಥದ್ದಾಗತ್ತೆ, ಅನುಕೂಲಗಳು ಹೆಚ್ಚಾಗ್ತಕ್ಕಂಥದ್ದು ಕಂಡು ಬರುತ್ತೆ. ಯಾವಾಗ ಗುರುಬಲ ಅಂತಕ್ಕಂಥದ್ದು ಬರುತ್ತೋ ಆ ಗುರುಬಲ ಅಂತಕ್ಕಂಥದ್ದು ಬಂದಾಗ ಅನುಕೂಲಗಳ ಪ್ರಾಪ್ತಿಯಾಗುತ್ತೆ. ಯಾರ್ಯಾರು ಮನೆಯನ್ನು ಕಟ್ಟಿ ಅರ್ಧದಲ್ಲಿ ನಿಲ್ಲಿಸಿದ್ದೀರೋ ಮನೆ ಕಟ್ತಕ್ಕಂಥ ಸಾಧ್ಯತೆಗಳು, ಸಂಪೂರ್ಣ ಮಾಡ್ತಕ್ಕಂಥ ಸಾಧ್ಯತೆಗಳು, ಗೃಹ ಪ್ರವೇಶ ಮಾಡ್ತಕ್ಕಂಥ ಸಾಧ್ಯತೆಗಳು, ವಿವಾಹಾದಿ ಶುಭ ಕಾರ್ಯಗಳು ನಡೀತಕ್ಕಂಥ ಸಾಧ್ಯತೆಗಳು ಕನ್ಯಾ ರಾಶಿಯವರಿಗೆ ಹೆಚ್ಚಾಗಿ ಕಂಡು ಬರುತ್ತೆ. ಧನ ಲಾಭಗಳು ಕೂಡ ಬರುತ್ತೆ. ಈ 49 ದಿನಗಳ ಕಾಲ ಸದುಪಯೋಗವನ್ನು ಪಡಿಸ್ಕೊಳ್ಳಿ. ಒಂದೇ ಮಾತಲ್ಲಿ ಹೇಳಬೇಕು ಅಂತ ಅಂದರೆ ಮಳೆ ಬಂದಾಗ ನೀರು ಹಿಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ತುಲಾರಾಶಿ, ಈ ತುಲಾರಾಶಿಯವರು ಇತ್ತೀಚೆಗಷ್ಟೇ ಬಹಳಷ್ಟು ಜನ ನಿಮಗೆ ಮಂಕುಬೂದಿ ಎರಚಿಬಿಟ್ಟಿದ್ದಾರೆ. ಗಜಕೇಸರಿ ಯೋಗ, ಧನಲಾಭ, ಅದಾಗತ್ತೆ ಇದಾಗತ್ತೆ, ಗುರು ಹಾಗೆ ಮಾಡಿಬಿಡ್ತಾನೆ, ಈಗ ಮಾಡ್ತಾನೆ, ಶನಿ
6ನೇ ಮನೆಯಲ್ಲಿದ್ದಾನೆ. ಆದರೆ ಗುರು ಈ 49 ದಿನಗಳ ಕಾಲ ಚಂದ್ರನ ಕ್ಷೇತ್ರ ಅಂದರೆ ಕಟಕ ರಾಶಿಗೆ ಪ್ರವೇಶವನ್ನು ಮಾಡಿ 49 ದಿನಗಳ ಕಾಲ ಸಂಚಾರವನ್ನು ನಡೆಸ್ತಾರೆ. ಈ 49 ದಿನಗಳ ಕಾಲ ಸಂಚಾರ ನಡೆಸ್ತಾ ಇದ್ದಾರಲ್ಲ, ಇಲ್ಲಿ ನಿಮಗೆ ಬರ್ತಕ್ಕಂಥದ್ದೇನು, ದಶಮ ಸ್ಥಾನಕ್ಕೆ ಬರ್ತಾನೆ. ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಅಂತಕ್ಕಂಥದ್ದು ದಶಮ ಸ್ಥಾನದಲ್ಲಿ ಕಾರ್ಯ ನಷ್ಟ, ಕಾರ್ಯ ವಿಘಾತ, ವಿಘ್ನಗಳು ಅಧಿಕವಾಗ್ತಕ್ಕಂಥ ಸಾಧ್ಯತೆಗಳಿದೆ. ನೀವೇನು ಅನ್ಕೊಂಡಿರ್ತೀರೋ ಈ 49 ದಿನಗಳಲ್ಲಿ ವಿಘ್ನಗಳನ್ನೇ ಹೆಚ್ಚಾಗಿ ನೀವು ಅನುಭವಿಸ್ತಕ್ಕಂಥ ಸಂಪೂರ್ಣ ಸಾಧ್ಯತೆ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ. ಎಚ್ಚರಿಕೆಯನ್ನು ವಹಿಸಿ, ಆರೋಗ್ಯದ ಕಡೆ ಗಮನವನ್ನು ಹರಿಸಿ. ಅನಾನುಕೂಲಗಳು ಹೆಚ್ಚಾಗ್ತಕ್ಕಂಥ ಸಾಧ್ಯತೆ. ನೀವು ಕೂಡ ಈ ಗುರು ಶಾಂತಿ ಹೋಮವನ್ನು ಮಾಡಿಕೊಳ್ತಕ್ಕಂಥದ್ದು ತುಂಬ ಹೊಳಿತು. ಇನ್ನು ವೃಶ್ಚಿಕ ರಾಶಿ, ಈ ವೃಶ್ಚಿಕ ರಾಶಿಯವರಿಗೆ ಇಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದು ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ, ಮೇಷ, ವೃಷಭ, ಮಿಥುನ, ಕಟಕ. ಭಾಗ್ಯಸ್ಥಾನಕ್ಕೆ ಗುರು ಅಂತಕ್ಕಂಥವನು ಬಂದ್ಬಿಡ್ತಾನೆ 49 ದಿನಗಳ ಕಾಲ. ಎಲ್ಲೆಲ್ಲಿ ನಿಮಗೆ ಸ್ಟ್ರಕ್ ಆಗಿತ್ತು ಹಣ ಬರ್ತಕ್ಕಂಥದ್ದು ಅವೆಲ್ಲವೂ ಕೂಡ ಬರ್ತಕ್ಕಂಥ ಸಾಧ್ಯತೆಗಳಿದೆ. ಗುರು ಬಲ ಅಂತಕ್ಕಂಥದ್ದು ನಿಮಗೆ ಬರ್ತಾ ಇದೆ. ಗುರು ಬಲ ಅಂತಕ್ಕಂಥದ್ದು ಬಂದ ಮೇಲೆ ಸ್ವಲ್ಪ ಅನುಕೂಲಗಳನ್ನು ನೀವು ಪಡಿತಕ್ಕಂಥ ಸಾಧ್ಯತೆಗಳಿದೆ. ನೀವು ಕೂಡ ಒಳ್ಳೆಯ ತನದಲ್ಲಿ ಆ ಗುರುಗ್ರಹವನ್ನು ಬರಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಅಕ್ಟೋಬರ್ 18ನೇ ತಾರೀಕು. ಇನ್ನು ಧನುಸ್ಸು ರಾಶಿ, ಈ ಧನುಸ್ಸು ರಾಶಿಯವರಿಗೆ ಅಷ್ಟಮ ಸ್ಥಾನದಲ್ಲಿ ಗುರು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಕಷ್ಟಗಳು ಹೆಚ್ಚಾಗ್ತಕ್ಕಂಥ ಸಾಧ್ಯತೆ. ಈ 49 ದಿನಗಳಲ್ಲಿ ಯಾವುದೇ ಒಂದು ತೀರ್ಮಾನವನ್ನು ತಗೋಬೇಡಿ. ಯಾವುದೇ ಒಂದು ಆಸ್ತಿ ಪಾಸ್ತಿಗಳನ್ನು ತಗೊಂಡು ರಿಜಿಸ್ಟ್ರೇಷನ್ ಮಾಡ್ಕೊಳ್ತಕ್ಕಂಥ ಕೆಲಸಕ್ಕೆ ಹೋಗಬೇಡಿ. ತರ್ಕಗಳಿಗೆ ಗುರಿ ಆಗಬೇಡಿ. ನೀವು ಗುರಿ ಆಗಲಿಲ್ಲ ಅಂದ್ರೂ ಗ್ರಹಚಾರ ಅಂತಕ್ಕಂಥದ್ದು ಎಳ್ಕೊಂಡು ಬರುತ್ತೆ. ತರ್ಕಕ್ಕೆ ಗುರಿ ಆಗ್ತಕ್ಕಂಥದ್ದು, ಶತ್ರುವಾಗಿ ಪರಿವರ್ತನೆ ಆಗ್ತಾರೆ. ಹೆಚ್ಚಾಗಿ ಜನಗಳು ಶತ್ರು ಕಾಟ ಅಂತಕ್ಕಂಥದ್ದು ಅಧಿಕವಾಗುತ್ತೆ. ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಹೆಚ್ಚಾಗಿ ನಿಮಗೆ ಅಧಿಪತಿಯಾಗಿರ್ತಕ್ಕಂಥವನು ಗುರು, ನಿಮ್ಮ ರಾಶ್ಯಾಧಿಪತಿಯಾಗಿರ್ತಕ್ಕಂಥವನೇ ಗುರು ಅಷ್ಟಮ ಸ್ಥಾನಕ್ಕೆ ಹೊರಟಾಗ ಮನೆಯಲ್ಲಿರ್ತಕ್ಕಂಥ ಯಜಮಾನನೇ ಕಷ್ಟಗಳನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದಾಗೆ ಇನ್ನು ಉಳಿಲಿಕ್ಕೆ ಸಾಧ್ಯ ಇದೆಯಾ? ಯೋಚನೆಯನ್ನು ಮಾಡಿ. ನಿಮಗೆ ರಾಶ್ಯಾಧಿಪತಿ ಯಾರು? ಧನುಸು ರಾಶಿಗೆ ಗುರು. ಗುರುವೇ ಅಷ್ಟಮ ಸ್ಥಾನಕ್ಕೆ ಬರ್ತಾನೆ ಅಂತಂದರೆ, ಆದರೆ ಚಂದ್ರನ ಕ್ಷೇತ್ರ ನೀವು ಶಾಂತಿ ರೀತಿಯಿಂದ ವರ್ತಿಸ್ತಕ್ಕಂಥ ಕೆಲಸವನ್ನು ಮಾಡಿದಾಗ ಅನುಕೂಲಗಳಾಗತ್ತೆ. ಆದರೆ ಎಚ್ಚರಿಕೆ ವಹಿಸಿ. 18ನೇ ತಾರೀಕು ಗುರು ಶಾಂತಿ ಹೋಮವನ್ನು ಮಾಡ್ತಕ್ಕಂಥದ್ದನ್ನು ಮರಿಬೇಡಿ. ಇನ್ನು ಮಕರ ರಾಶಿ, ಈ ಮಕರ ರಾಶಿಯವರಿಗೆ 7ನೇ ಮನೆ ಗುರು. ಗುರು 3ನೇದ್ದು, ಶನಿ 3ನೇ ಮನೆಗೆ ಬಂದ್ಬಿಟ್ಟ. ಐಶ್ವರ್ಯವನ್ನು, ಸಂಪತ್ತನ್ನು ಕೊಡ್ತಕ್ಕಂಥ ಸಮಯ. ಆದರೆ ಗುರುಬಲ ಇರಲಿಲ್ಲ ನಿಮಗೆ. 6ನೇ ಮನೆಯಲ್ಲಿ ಗುರು, ತುಂಬ ಕಷ್ಟಪಡ್ತಾ ಇದ್ರಿ. ಸಪ್ತಮ ಸ್ಥಾನ ಜಯಸ್ಥಾನಕ್ಕೆ ಗುರು ಅಂತಕ್ಕಂಥವರು ಬಂದರು. ಯಾರ್ಯಾರು ಎಲ್ಲೆಲ್ಲಿ ನ್ಯಾಯಾಲಯಗಳಲ್ಲಿ ಕೇಸನ್ನು ವಿನ್ ಆಗದೆ ಪೆಂಡಿಂಗಲ್ಲಿ ಇದೆಯೋ ಅವೆಲ್ಲವೂ ಕೂಡ ಕ್ಲಿಯರ್ ಆಗ್ತಕ್ಕಂಥದ್ದು. ಒಟ್ಟಾಗಿ ತೀರ್ಮಾನ ಅಂತಕ್ಕಂಥದ್ದು ಆಗುತ್ತೆ, ಅನುಕೂಲಗಳಾಗತ್ತೆ. ಈ 49 ದಿನಗಳಲ್ಲಿ ಅನಾನುಕೂಲಗಳಿಗಿನ್ನ ಅನುಕೂಲಗಳು ಬಹಳಷ್ಟು ಹೆಚ್ಚಾಗಿ ನಿಮ್ಮ ಕೈ ಸೇರ್ತಕ್ಕಂಥದ್ದು. ಶುಭ ಫಲಗಳು ಅಂತಕ್ಕಂಥದ್ದು, ಭೂಮಿ ತಗೊಳ್ತಕ್ಕಂಥ ಸಾಧ್ಯತೆ, ಗೃಹ ಪ್ರವೇಶ ಮಾಡ್ತಕ್ಕಂಥ ಸಾಧ್ಯತೆಗಳು, ಹೊಸ ಹೊಸ ಕಾರ್ಯಗಳನ್ನು ಪ್ರಾರಂಭವನ್ನು ಮಾಡ್ತಕ್ಕಂಥ ಒಂದು ವಿಚಾರಗಳು ಅನುಕೂಲದ ರೀತಿಯಲ್ಲಿ ಆಗುತ್ತೆ. ಮತ್ತೆ ನೀವು ಮಾಡ್ತಕ್ಕಂಥ ಕೆಲಸಗಳೂ ಕೂಡ ನಿರ್ವಿಘ್ನವಾಗಿ ಆಗುತ್ತೆ ಅನ್ನೋದನ್ನು ಮರಿಬೇಡಿ. ಆದರೆ ಇಂಥ ಒಂದು 49 ದಿನವನ್ನು ಅದೃಷ್ಟದ ದಿನಗಳು ಅಂತಾನೆ ನಾನು ಪರಿಗಣನೆಯನ್ನು ಮಾಡ್ತೀನಿ. ಸದುಪಯೋಗವನ್ನು ಪಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಪರಿಶುದ್ಧತೆ ಅಂತಕ್ಕಂಥದ್ದು, ಸುಗಂಧ ಭರಿತವಾಗಿರ್ತಕ್ಕಂಥ ಗಂಧದೆಣ್ಣೆ ಆದಷ್ಟು ಸಿಕ್ಕಿದ್ರೆ ಪ್ರಯತ್ನ ಪಡಿ. ಗುಲಾಬಿ ಎಣ್ಣೆ, ಗಂಧದ ಎಣ್ಣೆ, ಇಂಥ ಎಣ್ಣೆಗಳಿಂದ ಸುವಾಸನೆ ಭರಿತವಾಗಿರ್ತಕ್ಕಂಥ ಎಣ್ಣೆಯನ್ನು ದೇವರಿಗೆ ಅರ್ಪಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಆಗ ನಿಮ್ಮ ಭಕ್ತಿ ಅಂತಕ್ಕಂಥದ್ದು ಭಗವಂತನಿಗೆ ಮುಟ್ಟತ್ತೆ. ನಿಮ್ಮ ಅಪೇಕ್ಷೆ ಅಂತಕ್ಕಂಥದ್ದು ಈಡೇರುತ್ತೆ. ಎಲ್ಲೂ ನಿಮಗೆ ಎಣ್ಣೆ ಸಿಗಲಿಲ್ವಾ, ನಾವು ಮಾಡೋಕ್ಕಾಗಲಿಲ್ವಾ? ನೋಡಿ, ನಾನು ನನ್ನ ಮನೆಯಲ್ಲಿ ಒಂದು ಎಣ್ಣೆಯನ್ನು ಉಪಯೋಗಿಸ್ತಾ ಇದ್ದೇನೆ.
ನನ್ನ ಮನೆಯಲ್ಲಿ ಒಂದು ಎಣ್ಣೆ ಸುಮಾರು ವರ್ಷಗಳಿಂದ ಉಪಯೋಗಿಸ್ತಾ ಇದ್ದೀನಿ. ನನಗಂತೂ ತುಂಬ ಅನುಕೂಲ ಆಗಿದೆ. ಈ ಒಂದು ಎಣ್ಣೆಯನ್ನು ನಾನು ನೋಡಿ, ಇದನ್ನು ನಾನು ತೋರಿಸ್ತಾ ಇದ್ದೇನೆ. ಇದರ ಹೆಸರು ಪಂಚಮಿ ಎಣ್ಣೆ. ದೀಪಕ್ಕೋಸ್ಕರನೇ ಮಾಡಿರ್ತಕ್ಕಂಥದ್ದು, ಭಾಳಷ್ಟು ಮಿಶ್ರಣವನ್ನು ಮಾಡಿರ್ತಕ್ಕಂಥದ್ದು. ನಿಮಗೆ ಇಷ್ಟ ಆದರೆ ತಗೊಳ್ಳಿ, ಇಷ್ಟ ಆಗಲಿಲ್ವಾ ಬಿಡಿ. ಯಾಕೆ ಅಂದರೆ ಪರಿಶುದ್ಧತೆ ಅಂತಕ್ಕಂಥ ವಿಚಾರಕ್ಕೆ ಬಂದಾಗ ನಾನು ಮನೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚೋದು ನಿಜ, ಆದರೆ ನಾನು ಈ ಎಣ್ಣೆಯನ್ನು ನಂದಾದೀಪ, ಕಾಮಾಕ್ಷಿ ದೀಪಕ್ಕೆ, ಜೋಡಿ ದೀಪಕ್ಕೆ ಉಪಯೋಗಿಸ್ತಾ ಇದ್ದೀನಿ. ಯಾಕೆಂದರೆ ನಿತ್ಯ ಆರಾಧನೆ ಅಂತಕ್ಕಂಥದ್ದು ಇದೆಯಲ್ಲ, ಸಂಧ್ಯಾವಂದನೆ ಅಂತಕ್ಕಂಥದ್ದಿದೆ, ಮನೆಯಲ್ಲಿ ಆರಾಧನೆ ಇದೆ, ಸಾಲಿಗ್ರಾಮಕ್ಕೆ ಪೂಜೆ ಮಾಡ್ತಕ್ಕಂಥದ್ದಿದೆ. ಈ ಒಂದು ಎಣ್ಣೆಯನ್ನು ನಾನು ಉಪಯೋಗಿಸ್ತಾ ಇದ್ದೇನೆ. ನಿಮಗೆ ಬೇಕು ಅಂತ ಅಂದರೆ ನೀವು ಉಪಯೋಗಿಸ್ಕೊಳ್ಳಿ. ಆದರೆ ನಿಮ್ಮ ಮನೆಯಲ್ಲಿ ಆದಷ್ಟು ಒಳ್ಳೆಯ ಎಣ್ಣೆಯನ್ನು, ಕಲುಷಿತ ಎಣ್ಣೆಯನ್ನು ಉಪಯೋಗಿಸಬೇಡಿ. ಇದರಿಂದ ಡಸ್ಟ್ ಅಲರ್ಜಿ ಅಂತಕ್ಕಂಥದ್ದು ಬರುತ್ತೆ, ನಾನಾ ರೀತಿಯ ರೋಗ ರುಜಿನಗಳ ಉತ್ಪತ್ತಿಯಾಗುತ್ತೆ. ಮನೆಯಲ್ಲಿ ಯಾವುದೋ ಒಂದು ಎಣ್ಣೆಯನ್ನು ತಂದು ನೀವು ಹಚ್ಚಿದಾಗ ಮನೆಯಲ್ಲಿ ಕಲಹಗಳು ಹೆಚ್ಚಾಗತ್ತೆ ಅನ್ನೋದು ನನ್ನ ಅನಿಸಿಕೆ. ಈ ದೀಪಾವಳಿಯಲ್ಲಿ, ಕಾರ್ತೀಕ ಮಾಸದಲ್ಲಿ ಅನುಕೂಲಗಳಿಗೋಸ್ಕರ ಪರಿಶುದ್ಧತೆಯನ್ನು ಅನುಸರಿಸಿ. ಇನ್ನು ಕುಂಭರಾಶಿ, ಈ ಕುಂಭರಾಶಿಯವರಿಗೆ ಪಂಚಮ ಸ್ಥಾನದಲ್ಲಿ ಶನಿ ಅಂತಕ್ಕಂಥವರು, ಗುರು ಅಂತಕ್ಕಂಥವರು ಇದ್ರು. ಆದರೆ ಈ ಕಟಕ ರಾಶಿಗೆ ಈ 49 ದಿನಗಳ ಕಾಲ ಕಟಕ ರಾಶಿಯಲ್ಲಿ ಏನು ಸಂಚಾರವನ್ನು ಮಾಡ್ತಾರೋ ಗುರು, 6ನೇ ಮನೆ, ದುಃಖ ಹೇಳ್ಕೊಳಕ್ಕಾಗಲ್ಲ ರೀ, ಹೇಳ್ಕೊಂಡ್ರೆ ಪರಿಹಾರ ಆಗಲ್ಲ ಅಂತ ದುಃಖಗಳನ್ನು ನೀವು ಅನುಭವಿಸಬೇಕಾಗತ್ತೆ. ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಎಚ್ಚರವನ್ನು ತಪ್ಪಿದರೆ ದುಃಖಕ್ಕೆ ಗುರಿಯಾಗುವುದು ಖಂಡಿತ ಅಂತಕ್ಕಂಥ ಜ್ಯೋತಿಷ್ಯ ಭಾಷೆಯಲ್ಲಿ ನಾನು ಹೇಳಬೇಕಾಗತ್ತೆ. 18ನೇ ತಾರೀಕು ನೀವೇ ಕೂತು ಗುರುಶಾಂತಿ ಹೋಮ, ಜನಕ ಧಾನ್ಯ ದಾನ, ಹಳದಿ ವಸ್ತ್ರದಾನ, ಸ್ವಲ್ಪ ಸುವರ್ಣ ಲೋಹದಾನವನ್ನು, ಕೃಷ್ಣಾರ್ಪಣವನ್ನು ಮಾಡ್ತಕ್ಕಂಥದ್ದನ್ನು ಮರೆಯಬೇಡಿ. ಯಾಕೆಂದರೆ ಅತಿಯಾದ ದುಃಖ ಅಂತಕ್ಕಂಥದ್ದನ್ನು ಹೇಳುತ್ತೆ. ಒಂದು ಕಡೆ ಶನಿ 2ನೇ ಮನೆಯಲ್ಲಿ, ಇನ್ನೊಂದು ಕಡೆ ಏಳರಾಟ ಶನಿ ಅಂತ್ಯಭಾಗದಲ್ಲಿದೆ, ಇನ್ನೊಂದು ಕಡೆ 6ನೇ ಮನೆಗೆ ಗುರು ಅಂತಕ್ಕಂಥವರು ಹೋಗ್ತಾರೆ. ಇಷ್ಟು ದಿನ ಏನೋ ಗುರುಬಲ ಇತ್ತು, ಆದರೆ ಏನೋ ಮ್ಯಾನೇಜ್ ಆಗ್ತಾ ಇತ್ತು. ಆದರೆ ಈ 49 ದಿನಗಳ ಕಾಲ ಎಚ್ಚರಿಕೆಯನ್ನು ವಹಿಸಲೇಬೇಕು ನೀವು. ಇನ್ನು ಮೀನರಾಶಿ, ಈ ಮೀನರಾಶಿಯವರಿಗೆ ಪಾಪ ಜನ್ಮಕ್ಕೆ ಶನಿ ಬಂದ್ಬಿಟ್ಟಿದ್ದಾನೆ, ಗುರುಗಳೇ ಕಷ್ಟ ಅಂತ. ಪಂಚಮ ಸ್ಥಾನಕ್ಕೆ ಗುರು ಬಂದಾರಿ, ಪಂಚಮಂ ಕಾರ್ಯಸಿದ್ಧಿಯಂಚ. ಸ್ವಲ್ಪ ಮಟ್ಟಿಗೆ 100ಕ್ಕೆ 60 ಭಾಗ ಕೆಲಸ ಕಾರ್ಯಗಳಾಗತ್ತೆ. ಅಂಥ ಒಂದು ಅನುಕೂಲಗಳನ್ನು ಪಡ್ಕೊಳ್ತಕ್ಕಂಥ ಒಂದು ಈ 49 ದಿನಗಳ ಕಾಲದಲ್ಲಿ ಉಪಯೋಗವನ್ನು ಮಾಡಿಕೊಳ್ಳಿ. ಎಚ್ಚರವನ್ನು ತಪ್ಪಬೇಡಿ. ಈ 49 ದಿನಗಳ ಕಾಲ ಮಾಡ್ತಕ್ಕಂಥ ಕೆಲಸ ಕಾರ್ಯದ ಮೇಲೆ ಹೆಚ್ಚಾಗಿ ಜ್ಞಾನವನ್ನು ಇಟ್ಟು ಕೆಲಸ ಕಾರ್ಯಗಳನ್ನು ಮಾಡಿ, ಅನುಕೂಲಗಳನ್ನು ಪಡಿತಕ್ಕಂಥ ಕೆಲಸವನ್ನು ಮಾಡಿ, ಧನ ಲಾಭಗಳು ನಿಮ್ಮ ಕೈ ಸೇರ್ತಕ್ಕಂಥ ಸಾಧ್ಯತೆಗಳಿದೆ. ನಿಂತು ಹೋಗಿರ್ತಕ್ಕಂಥ ಕೆಲಸ ಕಾರ್ಯಗಳು ಅನುಕೂಲದ ರೀತಿಯಲ್ಲಿ ನಿಮಗೆ ಪ್ರಾಪ್ತಿಯಾಗುತ್ತೆ ಅನ್ನೋದನ್ನು ಮರಿಬೇಡಿ. ನೀವು ಕೂಡ ಗುರು ಪಂಚಮಕ್ಕೆ ಬಂದ್ಬಿಟ್ಟು ಆ ಗುರು ಬಲ ಬಂದ್ಬಿಡ್ತು ಅಂತ ಹೇಳಿ ಅಹಮ್ಮನ್ನು ತೋರಿಸ್ಲಿಕ್ಕೆ ಹೋಗಬೇಡಿ. ಜನ್ಮದಲ್ಲಿ ಶನಿ ಅಂತಕ್ಕಂಥವನ್ನ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ. ನಿಮಗೆಲ್ಲರಿಗೂ ಕೂಡ ಅನುಕೂಲಗಳು ಪ್ರಾಪ್ತಿಯಾಗಲಿ, ಬರ್ತಕ್ಕಂಥ ದೋಷ ಪ್ರಮಾಣಗಳು ಕಮ್ಮಿ ಆಗಲಿ ಅಂತ ಹೇಳಿ ನಾನು ಗುರುವನ್ನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಇದೇ 18ನೇ ತಾರೀಕು ಶ್ರೀಮದ್ ರಾಮಾನುಜ ಗೋಶಾಲೆಯಲ್ಲಿ ಸಾಮೂಹಿಕ ಗುರುಶಾಂತಿ ಹೋಮವನ್ನು ನಾನು ಆಚರಣೆಯನ್ನು ಮಾಡ್ತಾ ಇದ್ದೇನೆ. ಬೇಕಾಗಿರ್ತಕ್ಕಂಥವರು, ನಿಮ್ಮ ರಾಶಿಗೆ ಶಾಂತಿ ಹೋಮವನ್ನು ನಡೆಸ್ತಕ್ಕಂಥವರು, ನನ್ನ ಸ್ಕ್ರೀನ್ ಮೇಲೆ ದೂರವಾಣಿ ಸಂಖ್ಯೆ ಬರ್ತಾ ಇದೆ. ಆ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸಿ, ನಿಮ್ಮ ಹೆಸರಿನಲ್ಲಿ ಗುರುಶಾಂತಿ ಹೋಮವನ್ನು ಮಾಡಿ ಅದರ ರಕ್ಷೆಯನ್ನು ಪ್ರತಿನಿತ್ಯ ಹಣೆಯಲ್ಲಿ ಧರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಬನ್ನಿ. ನಿಮಗೆಲ್ಲರಿಗೂ ಕೂಡ ಆ ಗುರುವಿನ ಅನುಗ್ರಹ ಪ್ರಾಪ್ತಿಯಾಗತ್ತೆ. ಸಂಗೀತದಲ್ಲಿ ಹೇಳ್ತಾರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದೆನ್ನ ಮುಕ್ತಿ
ಮುಕ್ತಿ ಅಂತಕ್ಕಂಥದ್ದು ನಮಗೆ ಬೇಕು ಅಂತ ಅಂದರೆ ಗುರುವಿನ ಗುಲಾಮನಾಗಬೇಕು, ಗುರುವಿನ ಆರಾಧನೆಯನ್ನು ಮಾಡಬೇಕು, ದೀನನಾಗಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಆ ಗುರುವಿನ ಅನುಗ್ರಹ ನಿಮಗೆಲ್ಲರಿಗೂ ಕೂಡ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾನು ಕೂಡ ಆ ಬೃಹಸ್ಪತಿಯನ್ನು ಪ್ರಾರ್ಥನೆಯನ್ನು ಮಾಡ್ತೇನೆ.